ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶ್ರಾವಣ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ. ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ಶ್ರಾವಣ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಸಂಕಷ್ಟಹರ ಮಹಾಚತುರ್ಥಿ ಇವತ್ತು. ಹಾಗಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಗಣಪನಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನ, ಅಭಿಷೇಕ ಸಲ್ಲಿಸಲಾಗುತ್ತೆ. ಗಣಪನಿಗೆ ಪ್ರಿಯವಾಗಿರುವಂಥದ್ದೇನು, ಸಂಕಷ್ಟ ಚತುರ್ಥಿಯ ಹಿನ್ನೆಲೆ ಏನು, ಆಚರಣೆಯನ್ನ ಹೇಗೆ ಮಾಡಬೇಕು, ನೈವೇದ್ಯವನ್ನಾಗಿ ಯಾವುದನ್ನ ಅರ್ಪಿಸಬೇಕು, ಫಲಪುಷ್ಪಗಳು ಯಾವುದು, ಇದೆಲ್ಲ ವಿಚಾರಗಳನ್ನ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಮತ್ತು ವಿಶೇಷವಾದಂತಹ ಪೂಜಾ ಕಾರ್ಯವನ್ನ ಇಲ್ಲಿ ನಾವು ನೆರವೇರಿಸ್ತೀವಿ. ನೀವು ಕೂಡ ನಮ್ಮೊಂದಿಗೆ ಖಂಡಿತವಾಗಿಯೂ ಭಾಗಿಯಾಗಿ ಅಂತ ಹೇಳ್ತಾ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಗುರುಜಿ ಹತ್ರ ನೇರವಾಗಿ ಮಾತಾಡಬೇಕು ಅಂದ್ರೆ ಇರುವಂತಹ ದೂರವಾಣಿ ಸಂಖ್ಯೆ ಗೊತ್ತಿದೆ, 08041219999. ನೇರವಾಗಿ, ಸ್ಪಷ್ಟವಾಗಿ, ಆರಾಮಾಗಿ ಮಾತಾಡಿ. ಇನ್ನು ನಿಮ್ಮ ಸ್ವರ್ತರಂಗ ಸ್ಪಷ್ಟವಾಗಿರಬೇಕು. ಜೊತೆಗೆ ನೀವು ಪತ್ರವನ್ನು ಕೂಡ ಕಳಿಸಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸಬೇಕು. ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ಕಳಿಸಬಹುದು. 9538868222 ಇದು ನಮ್ಮ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ. ನೀವು ಕಳಿಸುವಂತಹ ವಿಡಿಯೋ ಮಾತ್ರ 2 ನಿಮಿಷಗಳ ಒಳಗಾಗಿ ಇರಬೇಕು. ಖಂಡಿತವಾಗಿಯೂ ಕಳಿಸ್ಕೊಡಿ ಅಂತ ಹೇಳ್ತಾ ಮನೆ ಹಾಗಿದ್ರೆ ಸಂಕಷ್ಟಹರ ಮಹಾಚತುರ್ಥಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗಣಾನಾನ್ತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಶ್ರುತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಪಸ್ಸೀದ ಸಾಧನಂ ದಶಸೇ ಏದ ಗಣಪತೆ ಗಣೇಶತ್ವಾಮ ಆರ್ವಃ ಪ್ರಥಮಂ ಕವೀನಾನ್ ರತೆ ತತ್ರೇತೆ ಕಿಂಚನಾರೇ ಮಹಾಮರ್ಗಂ ಭಗವನ್ ಚಿತ್ರವಚ್ಚಾತ್ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಾಧಿಪತಿಯೇ ನಮಃ. ಸಿದ್ಧಿವಿನಾಯಕಾಯ ನಮಃ. ಸಂಕಷ್ಟಹರ ಮಹಾಗಣಪತೇ ನಮಃ. ಸಕಲ ವಿಧವಾದಂತಹ ಸಂಕಷ್ಟಗಳು ದೂರ ಆಗಬೇಕಾದ್ರೆ ಸಂಕಷ್ಟಹರ ಮಹಾಗಣಪತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗಣಪನ ಆರಾಧನೆಯಲ್ಲಿ ಸಂಕಷ್ಟಹರ ಮಹಾಗಣಪತಿಯನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ರೂ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅದರಲ್ಲೂ ಸಂಕಷ್ಟಹರ ಮಹಾಗಣಪತಿಗೆ ವಿಶೇಷವಾಗಿ ಸಂಧ್ಯಾಕಾಲದ ಅನುಷ್ಠಾನವನ್ನು ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ. ಸಂಧ್ಯಾಕಾಲದ ಅನುಷ್ಠಾನ ಗಣಪತಿ ಆರಾಧನೆ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಆದರೆ ಸಂಜೆಯವರೆಗೂ ಉಪವಾಸವಾಗಿದ್ದು
ಅದನಂತರ ಸಂಜೆ ಪುನಃ ಪೂಜೆ ಪುನಃ ಪ್ರಾರಂಭ, ಅಂದರೆ ಸ್ನಾನ ಸಂಧ್ಯಾವಂದನೆಗಳಾದಿಗಳು ತೀರಿಸಿಕೊಂಡು ವಿಶೇಷವಾಗಿ ಗಣಪನ ಆರಾಧನೆ ಮಾಡತಕ್ಕಂತಹದ್ದು. ಗಣಪನಿಗೆ ಇಷ್ಟವಾಗಿರ್ತಕ್ಕಂತಹ ಕಡಲೆಕಾಳಿಂದ ಮಾಡುವಂತಹ ನೈವೇದ್ಯ ಅಥವಾ ಮೋದಕ ನೈವೇದ್ಯ, ಸ್ವಾಮಿಗೆ ಕಬ್ಬಿನ ಹಾಲಿನಿಂದ ನಡೆಸುವಂತಹ ಅಭಿಷೇಕ, ಜೊತೆಗೆ ಬರ್ತಕ್ಕಂತಹ ಭಕ್ತರಿಗೆ ಶ್ರದ್ಧಾಭಕ್ತಿಯಿಂದ ಭಗವಂತನ ಸೇವೆಯಾದ ನಂತರ ಸಂಧ್ಯಾ ಕಾಲದ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಆದಮೇಲೆ ಪುನಃ ಮನೆಗೆ ಹೋಗಿ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ದೇವಾಲಯಗಳಲ್ಲಿ ನಡೀತಕ್ಕಂಥ ಅನುಷ್ಠಾನಕ್ಕೂ ಮನೆಗಳಲ್ಲಿ ಮಾಡುವ ಅನುಷ್ಠಾನಕ್ಕೂ ಸಾಕಷ್ಟು ಫಲಾಫಲಗಳಲ್ಲಿ ವ್ಯತ್ಯಾಸಗಳಿರುತ್ತೆ. ಆದರೆ ದೇವಾಲಯಗಳಲ್ಲಿ ಅನುಷ್ಠಾನಕ್ಕೆ ಅಂತ ಬರೆಸುವಾಗ ಇವತ್ತಿನ ದಿವಸ ಸಂಜೆ ಎಷ್ಟೊತ್ತಿಗೆ ಪೂಜಾ ಪ್ರಾರಂಭ ಆಗುತ್ತೋ ಆ ಸಮಯಕ್ಕೆ ತಾವಲ್ಲಿರಬೇಕು. ಅಲ್ಲಿದ್ದು ಭಗವಂತನ ಪ್ರಾರ್ಥನೆ ಮಾಡಿ ಆ ಪ್ರಥಮವಾದಂತಹ ಆ ಮಹಾಸಂಕಲ್ಪದಲ್ಲಿ ತಾವು ಪಾಲ್ಗೊಳ್ಳತಕ್ಕಂತಹದ್ದು. ಸಂಕಲ್ಪ ಆದ ನಂತರ ಸ್ವಾಮಿಗೆ ನಡೆಸುವಂತಹ ಷೋಡಶೋಪಚಾರ ಪೂಜೆ, ಅಭಿಷೇಕ, ಅಲಂಕಾರ, ವಿಶೇಷವಾಗಿರತಕ್ಕಂತಹ ದೂರ್ವಾಯಜ್ಞದಿಂದ ಅಂದರೆ ಗರಿಕೆಯಿಂದ ಸ್ವಾಮಿಗೆ ಇವತ್ತು ಅರ್ಚನಾ ಸಂಕಲ್ಪವನ್ನು ಮಾಡ್ತಾರೆ. ಇನ್ನು ಬುಧವಾರದ ಮಹಾವಿಷ್ಣುವಿನ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ ಆದ್ರಿಂದ, ಜೊತೆಗೆ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಇನ್ನೂ ನಡೀತಾ ಇರೋದ್ರಿಂದ ಇವತ್ತು ಸಹಿತ ಆರಾಧನೆ ಮಹೋತ್ಸವದಲ್ಲೇ ಇರತಕ್ಕಂತಹ ವಿಶೇಷತೆಗಳಿಂದ ಒಂದು ಕಡೆ ರಾಯರ ಆರಾಧನೆ, ಮತ್ತೊಂದು ಕಡೆ ಸಂಕಷ್ಟರ ಮಹಾಗಣಪತಿ, ಜೊತೆಗೆ ಶ್ರಾವಣ ಮಾಸ ಬುಧವಾರ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ. ಇವತ್ತು ಈ ಮೂರು ಬಹಳ ವಿಶೇಷವಾದ್ದರಿಂದ ಇವತ್ತು ಯಾರೊಬ್ಬರಾದರೂ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸಿಕೊಂಡು ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ ಅದೇ ರಾಯರ ಬೃಂದಾವನಕ್ಕೂ ಸಹಿತ ತುಳಸಿಯನ್ನು ತೆಗೆದುಕೊಂಡು ಕೊಟ್ಟು ಅಲ್ಲಿ ಸ್ವಾಮಿಗೆ ನಡೀತಕ್ಕಂತಹ ಬೃಂದಾವನಕ್ಕೆ ನಡೆಯುವಂತಹ ಅಭಿಷೇಕವನ್ನು ಕಣ್ತುಂಬ ದರ್ಶನ ಮಾಡಿ ಅಲ್ಲಿ ಕೊಡುವಂತಹ ತೀರ್ಥ ಪ್ರಸಾದ ಮತ್ತು ಅಕ್ಷತಾ ಪ್ರಸಾದ, ಮಂತ್ರಾಲಯದ ಪ್ರಭುಗಳ ಸಾನ್ನಿಧ್ಯದಲ್ಲಿ ಅಕ್ಷತೆಯೇ ಬಹಳ ವಿಶೇಷ. ಅಕ್ಷತೆಗಿರ್ತಕ್ಕಂತಹ ಆ ಪ್ರಾವೀಣ್ಯತೆ, ಅಕ್ಷತೆಗಿರ್ತಕ್ಕಂತಹ ಫಲಾಫಲ ಮತ್ಯಾವುದಕ್ಕೂ ಅಲ್ಲ. ಅಂತಹ ನಿಟ್ಟಿನಲ್ಲಿ ವಿಶೇಷತೆಗಳಿದೆ. ಹೀಗೆ ಹಿಂದೊಮ್ಮೆ ಮಂತ್ರಾಲಯದ ಪ್ರಭುಗಳು ಯಾತ್ರೆಯನ್ನು ಮಾಡುವಾಗ ಆ ಯಾತ್ರಾ ಕಾಲದಲ್ಲಿ ಕನಕದಾಸರು ಅವರಿಗೆ ಕಾಣಿಸ್ಕೊಳ್ತಾರೆ. ಕನಕದಾಸರಿಗೆ ಮೋಕ್ಷವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರುತ್ತೆ. ಆದರೆ ಕನಕದಾಸರು ಕಂಡ ಮರುಕ್ಷಣ ನಾಳೆ ಬೆಳಗಿನ ಅನುಷ್ಠಾನಕ್ಕೆ ನಾನಿರುವಂತಹ ಪ್ರಸನ್ನಾಂಜನೇಯ ಸ್ವಾಮಿ ಆಲಯದಲ್ಲಿ ನಾನಿದ್ದೇನೆ, ಅಲ್ಲಿಗೆ ಬಾ ಅಂತ ಕನಕದಾಸರಿಗೆ ರಾಯರು ಹೇಳ್ತಾರೆ. ರಾಯರು ಹೇಳುವಂತಹ ಕಾಲ ಕನಕದಾಸರು ಅದೇ ಸಾನ್ನಿಧ್ಯಕ್ಕೆ ಬರ್ತಾರೆ. ಬಂದಂತಹ ಕಾಲ ಆ ಪ್ರಾಂತ್ಯದಲ್ಲಿದ್ದಂತಹ ರಾಯರ ಸದ್ಭಕ್ತರು ಅಥವಾ ರಾಯರ ಸದಾಕಾಲ ರಾಯರ ಸೇವೆಯಲ್ಲೇ ನಿರತರಾಗಿರ್ತಕ್ಕಂಥ ಒಂದಷ್ಟು ಜನ ಅಲ್ಲಿರ್ತಕ್ಕಂತಹ ಋತ್ವಿಜರು ಯಾವಾಗ ಕನಕದಾಸರನ್ನ ಅವರು ಬರಮಾಡಿಕೊಳ್ಳುವಂತಹ ರೀತಿನ ನೋಡಿ ಇನ್ನು ಆತ ಬಂದಾದ ನಂತರ ನಮಗೊಂದು ತರಹ ಮನಸ್ಸು ಅಸಮಾಧಾನ. ಯಾಕೆಂದ್ರೆ ಹಿಂದೆಲ್ಲ ಈ ಪದ್ಧತಿಗಳು ಇತ್ತು, ಆದರೆ ಇವತ್ತಲ್ಲ. ಆದರೆ ರಾಯರಲ್ಲಿ ಒಂದು ವಿಶೇಷತೆ ಇದೆ, ಒಂದು ವಿಶೇಷವಾದ ಗುಣ ಇದೆ. ರಾಯರು ಇಂದಿಗೂ ಸಹಿತ ಯಾವುದೇ ಒಂದು ಜಾತಿ ಮತ ಪಂಥಗಳಿಗೆ ಸಂಬಂಧಪಟ್ಟಂತ ರೀತಿ ಅವರ ಮಾತಿಲ್ಲ, ಅವರ ವಾಕ್ಯವಿಲ್ಲ, ಅವರ ನಡವಳಿಕೆಗಳಿಲ್ಲ. ಎಲ್ಲರನ್ನೂ ಸಹಿತ ತನ್ನ ಹೃದಯಕ್ಕೆ ಹತ್ತಿರವಾಗಿ ತೆಗೆದುಕೊಂಡು ಇನ್ನೊಬ್ಬರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಆಗಿಂದಾಗಲೇ ಪರಿಹಾರವನ್ನು ಕಲ್ಪಿಸತಕ್ಕಂತಹ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಅಂತಹ ರಾಯರು ಕನಕರ ಆ ಒಂದು ಮೋಕ್ಷ ಕೊಡುವಂತಹ ಕಾಲ, ಆಗ ಕನಕರು ತಂದಿದ್ದಂತಹ ಆ ಸಾಸಿವೆ, ಅಂದ್ರೆ ನೀನು ನನ್ನ ಗುರುತಿಗಾಗಿ ಅಥವಾ ನನ್ನನ್ನು ನೋಡ್ಲಿಕ್ಕೆ ಬರುವಾಗ ನೀನು ತಂದದ್ದಾದ್ರೂ ಏನು ಅಂದಾಗ ಒಂದಿಡೀ ಸಾಸಿವೆಯನ್ನು ಮಾತ್ರ ಕೊಟ್ಟರು. ಆ ಸಾಸಿವೆಯನ್ನು ಕೊಟ್ಟಂತಹ ಆ ಕ್ಷಣವನ್ನ ರಾಯರ ಸದಾಕಾಲ ಸೇವೆ ಮಾಡಿಕೊಂಡಿದ್ದಂತಹ ಆ ಪರಿವಾರ ಇಲ್ಲಿ ಕನಕರು ಕೊಟ್ಟಂತಹ ಸಾಸಿವೆಯನ್ನು ಇವತ್ತು ಅಡಿಗೆಯಲ್ಲಿ ಬಳಸಿಬಿಟ್ರೆ ರಾಮರ ನೈವೇದ್ಯಕ್ಕೂ ನಾವು ಆಹಾರಕ್ಕೂ ತಗೊಂಡಂಗಾಗತ್ತೆ. ಆತ ತಂದಂತ ಸಾಸಿವೆಯನ್ನು ನಾವು ಉಪಯೋಗಿಸಿದ್ರೆ ಅದು ತಪ್ಪಾಗತ್ತೆ, ನಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ ಅನ್ನೋ ತರದಲ್ಲಿ ಆಗಿಂದಾಗ್ಲೇ ನಾನು ಹೊರಡುತ್ತೀನಿ ಇವತ್ತಿನ ದಿವಸ ಊರಿಗೆ, ಇವತ್ತು ನನ್ನ ಊರಿನಲ್ಲಿ ಒಂದಷ್ಟು ಕಾಯಕವಿದೆ ಅಂತ ರಾಯರ ಮುಂದೆ ಭಿನ್ನವನ್ನಿಟ್ರು. ಆಗ ರಾಯರು ಮಂತ್ರಾಕ್ಷತೆಯನ್ನ ಪ್ರಸಾದವನ್ನ ಅವರಿಗೆ ಆಶೀರ್ವಾದ ರೂಪದಲ್ಲಿ ಕೊಟ್ಟರು. ಆ ಅಕ್ಷತೆ ಮತ್ತು ಆ ಒಂದು ಪ್ರಸಾದ ರೂಪದಲ್ಲಿ ಕೊಟ್ಟಂತಹ ಪದಾರ್ಥ ಆಗ ತೆಗೆದುಕೊಂಡಂತಹ ಆ ಋತ್ವಿಜರ ಹಸ್ತದಲ್ಲಿ ಕಂಡದ್ದಾದರೂ ಏನು? ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಬನ್ನಿ, ಹಾಗಿದ್ರೆ ವೀಕ್ಷಕರೇ ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ಪ್ರಾರಂಭ ಮಾಡೋಣ ಶುಭ ಶ್ರಾವಣ. ಶುಭ ಶ್ರಾವಣವನ್ನ ಈಗ ಪ್ರಾರಂಭ ಮಾಡ್ತಾ ರಾಯರ ಉತ್ತರಾರಾಧನೆ ನಿರ್ವಹಿಸ್ತಾ ಇರುವಂತಹ ವಿಶೇಷವಾದಂತಹ ಶುಭ ದಿನ ಇವತ್ತು. ಜೊತೆಗೆ ಸಂಕಷ್ಟಹರ ಮಹಾಚತುರ್ಥಿ ಕೂಡ. ಹಾಗಾಗಿ ಈ ಕುರಿತಾದ ಇನ್ನಷ್ಟು ವಿಚಾರಗಳನ್ನ ಈಗ ಗುರುಜಿನ ತಿಳ್ಕೊಳ್ಳೋಣ. ಗುರುಜಿ, ಖಂಡಿತಮ್ಮ. ಆ ಕ್ಷಣ ರಾಯರ ಸಾನ್ನಿಧ್ಯದಲ್ಲಿ ಸದಾಕಾಲ ಸೇವೆ ಸಲ್ಲಿಸ್ಕೊಂಡಿದ್ದಂಥವ್ರು. ಯಾವಾಗ ಕನಕರು ಅವರು ಬರಬೇಕಾದ್ರೆ ಅವರ ಹಳೆಯ ಗುರುತನ್ನೋ ಅಥವಾ
ಗುರು ಸಾನ್ನಿಧ್ಯಕ್ಕೆ ಬರಬೇಕಾದರೆ ಬರಿಗೈಲಿ ಬರಬಾರದು ಎಂಬತಕ್ಕಂತಹ ಮನಸ್ಥಿತಿಯಿಂದ ಆಗ ತಂದಂಥ ಒಂದಿಷ್ಟು ಸಾಸುವೆಯನ್ನು ಅಲ್ಲಿರ್ತಕ್ಕಂತಹ ಆ ಒಂದು ಅಡಿಗೆ ಪಾಚಕರಿಗೆ, ಆ ಅಡಿಗೆ ಪಾಚಕರು ಅಂತ ಹೇಳ್ತಾರೆ ಅವರು, ಅಂತಹವರಿಗೆ ರಾಯರು ಕೊಟ್ಟು ಇದನ್ನು ಇವತ್ತು ರಾಮರ ನೈವೇದ್ಯಕ್ಕಾಗಿ ಅಡಿಗೆಯಲ್ಲಿ ಇದನ್ನು ಬಳಸಿ ಅಂತ ಹೇಳಿದ ಮರುಕ್ಷಣ ಅವರ ಜೊತೆಯಲ್ಲಿದ್ದಂತಹ ಅವರು ಆಗಿಂದಾಗಲೇ ಇವತ್ತು ನಾನು ಊರು ಹೊರಡಬೇಕಾಗಿದೆ, ಇವತ್ತು ಊರಿನ ಕಡೆ ಒಂದಷ್ಟು ನನ್ನ ಕೆಲಸ ಕಾರ್ಯಗಳ ಒತ್ತಡ ಇರೋದ್ರಿಂದ ನಾನು ಹೊರಡುತ್ತೀನಿ, ನನಗೆ ತೀರ್ಥ ಪ್ರಸಾದವನ್ನು ಕೊಡಿ ಅಂತ ಹೇಳಿದ್ರು. ಅವರು ತೀರ್ಥವನ್ನು ಕೊಟ್ಟರು, ಅಕ್ಷತೆಯನ್ನು ಕೊಟ್ಟರು. ಅದರ ಒಳಗಿರುವಂತಹ ಆ ಕಪ್ಪು ಅಕ್ಷತೆಯಲ್ಲಿ ಅದು ಪರಿವರ್ತನೆ ಆಗೋಯ್ತು. ಅಕ್ಷತೆ ರಾಯರು ಅವರ ಕೈಯಿಂದ ಕೊಡಬೇಕಾದ್ರೆ ಕೆಂಪು ಬಣ್ಣದ ಅಕ್ಷತೆ, ಅಂದರೆ ರಕ್ತಚಂದನದಿಂದ ತಯಾರಾದಂತಹ ವಿಶೇಷವಾಗಿರ್ತಕ್ಕಂತಹ ಅಕ್ಷತಾ ಪ್ರಸಾದ. ಆ ಅಕ್ಷತೆಯಲ್ಲಿ ಎಂತಹ ಒಂದು ಶಕ್ತಿ ಇದೆ ಎಂಬತಕ್ಕಂಥದ್ದು ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ರಾಯರ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ ಭಕ್ತರು ಅಂದರೆ ಒಂದೆರಡು ಕಾಳು ಅಕ್ಷತೆಯನ್ನು ಕೊಟ್ಟೇ ಕೊಡ್ತಾರೆ. ಪರಿಮಳ ಪ್ರಸಾದವನ್ನು ನೀವು ತೆಗೆದುಕೊಳ್ತಿದ್ರು ಅಕ್ಷತೆ ಬೇಕೇ ಬೇಕು. ಯಾಕೆಂದರೆ ರಾಯರ ಪಾದವನ್ನು, ರಾಯರ ಹೃದಯವನ್ನು ಮುಟ್ಟು ಬಂದಿರತಕ್ಕಂಥ ಅಕ್ಷತೆ ಅದು. ಆ ಅಕ್ಕಿ ಬೆಳಿಬೇಕಾದ್ರೆ ಭತ್ತ ಬೆಳೆಯುವಂತಹವನು ರೈತ ತನ್ನ ಶ್ರಮದಿಂದ ಕಷ್ಟಪಟ್ಟು ಬೆಳೆದಂತಹ ಆ ಒಂದು ಭತ್ತದಿಂದ ಆ ಮೇಲಿರ್ತಕ್ಕಂಥ ಹೊಟ್ಟನ್ನು ಜೋಪಾನವಾಗಿ ತೆಗೆದು ಅದು ಅಕ್ಷತೆಯಾಗಿ ರಾಯರ ಬೃಂದಾವನವನ್ನು ಮುಟ್ಟಿ ಆ ಬೃಂದಾವನದಿಂದ ಬಂದಂತಹ ಆ ಮಹಾಪ್ರಸಾದ, ರಾಯರ ಹಸ್ತದಿಂದ ಸಿಕ್ಕಂತ ಆ ಅಕ್ಷತೆಯ ಪ್ರಸಾದ ಈತನ ಒಳಗಿರ್ತಕ್ಕಂತಹ ಕತ್ತಲು, ಈತನ ಒಳಗಿರ್ತಕ್ಕಂಥ ಕ್ರೋಧ, ಈತನ ಒಳಗಿರ್ತಕ್ಕಂಥ ಆ ಮನಸ್ಸಿನಲ್ಲಿದ್ದಂತಹ ಒಂದಷ್ಟು ದೋಷಗಳಿಗೆ ಪ್ರತಿಯಾಗಿ ಆಗಿಂದಾಗಲೇ ಆತನಿಗೆ ಒಂದು ಪೂರ್ಣ ಫಲವನ್ನು, ಒಂದಷ್ಟು ಅಕ್ಷತೆಯನ್ನು ರಾಯರು ಕೊಡ್ತಾರೆ. ಹೊರಡೋದು ಬೇಡ, ಇದ್ದು ಪ್ರಸಾದವನ್ನು ಊಟ ಮಾಡ್ಕೊಂಡು ಹೊರಡು ಅಂತ. ಇಲ್ಲ, ನಾನು ಈಗಿಂದೀಗಲೇ ಹೊರಡಬೇಕು ಅಂದಾಗ ಇನ್ನು ತೀರ್ಥ ಪ್ರಸಾದ ಅಕ್ಷತೆಯನ್ನು ಕೊಡುವಂತಹ ಒಂದು ಕ್ರಮ ಅಲ್ಲಾಗುತ್ತೆ. ಅಕ್ಷತೆ ಕೊಟ್ಟ ಮರುಕ್ಷಣ ಇವರ ಹಸ್ತದಲ್ಲಿದ್ದಂಥ ಆ ಪೂರ್ಣ ಫಲವನ್ನು ತೆಗೆದು ಪಕ್ಕದಲ್ಲಿಟ್ಟು ಒಳಗಿರ್ತಕ್ಕಂಥ ಆ ಅಕ್ಷತೆಯನ್ನು ನೋಡಿದ್ರೆ ಸಂಪೂರ್ಣವಾಗಿ ಕಪ್ಪಾಗಿ ಕೂತ್ಕೊಂಡಿರುತ್ತೆ. ಒಮ್ಮೆ ಆ ಅಕ್ಷತೆಯ ಬಟ್ಟಲನ್ನು, ಇವರ ಕೈಲಿರ್ತಕ್ಕಂಥ ಅಕ್ಷತೆಯನ್ನು ತದೇಕಚಿತದಿಂದ ನೋಡ್ತಾರೆ. ಬಹುಶಃ ನನ್ನ ಕಣ್ಣು ಮಂಜಾಗಿದೆಯೇನೋ, ಅದಕ್ಕೋಸ್ಕರ ಈ ತರ ಅಕ್ಷತೆ ಕಪ್ಪಾಗ್ಬಿಟ್ಟಿರ್ಬೋದು. ಅಲ್ಲಿರ್ತಕ್ಕಂಥ ಬಟ್ಲಲ್ಲಿರ್ತಕ್ಕಂಥ ಅಕ್ಷತೆ ಅದು ಕೆಂಪಾಗಿದೆ, ಅಲ್ಲಿ ಕೆಂಪು ಇಲ್ಲಿ ಕಪ್ಪು. ಅಂದ್ರೆ ನನ್ನೊಳಗಿರುವಂತಹ ಈ ಅಸಮಾಧಾನ, ನನ್ನೊಳಗಿರುವಂತಹ ನಾನು, ನಂದು ಅಥವಾ ಜಾತಿ, ಮತ, ಭೇದ, ಪಂಥಗಳು ಇವೆಲ್ಲವೂ ಸಿದ್ಧ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದು ತಾಂಡವಾಡ್ತಾ ಇರುತ್ತೆ. ಅದು ಎಲ್ಲಿಯವರೆಗೂ ಇರಿಸ ಅದನ್ನು ನಾವು ಹೃದಯದಲ್ಲಿ ಇಟ್ಕೊಂಡಿರ್ತೀವೋ, ಅದಕ್ಕೆ ಒಂದು ಆಸ್ಥಾನವನ್ನು ಕೊಡ್ತೀವೋ, ಎಲ್ಲಿಯವರೆಗೂ ನಾವು ಪರರನ್ನ ಅಥವಾ ಇನ್ನೊಬ್ಬರನ್ನ ಜಾತಿಗಳಿಂದ ನಿಂದನೆ ಮಾಡುವಂತಹ ಮನಸ್ಥಿತಿಯಲ್ಲಿ ನಾವು ನಮ್ಮ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಡ್ತೀವೋ, ಅಲ್ಲಿವರೆಗೂ ಆಡುವ ಮಾತಿರಬಹುದು, ನೋಡುವ ದೃಷ್ಟಿ ಇರಬಹುದು, ಇರತಕ್ಕಂಥ ಜೀವ ಇರಬಹುದು, ಆದರೆ ಇದೆಲ್ಲವನ್ನೂ ಆಳುವಂತಹ ಭಗವಂತ ಇಲ್ಲಿರದಂಥ ರೀತಿಯಲ್ಲಿ ಇರ್ತಾನೆ. ಭಗವಂತ ಈ ಆಸ್ಥಾನದಲ್ಲಿ ಹೃದಯದಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಇಲ್ಲಿ ಜಾತಿ, ಮತ, ಭೇದ, ಪಂಥಗಳನ್ನೆಲ್ಲವನ್ನೂ ಬಿಡಬೇಕು. ನಾವು ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಳ್ಬೇಕು. ಹಾಗೆ ಬಹುಶಃ ನನಗನ್ಸಿದ ಮಟ್ಟಿಗೆ ನನ್ನ ಕಾಯಕದಲ್ಲೂ ಇಲ್ಲಿವರೆಗೂ ತಾವೆಲ್ಲರೂ ಗಮನಿಸಿದ್ದೀರಿ ಆನಂದ್ ಗುರುಜಿಯವ್ರನ್ನ. ನಾನು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ ನನ್ನ ವಿಚಾರ. ಯಾವ ಜಾತಿಯನ್ನು ಇಲ್ಲಿ ತೆಗೆಳುವಂತಹ ಮನಸ್ಥಿತಿ ನಮ್ಮದಲ್ಲ. ಈ ಪರಮ ಪವಿತ್ರವಾಗಿರತಕ್ಕಂಥ ಆಸ್ಥಾನ, ಈ ಪುಟ್ಟ ದೇಗುಲದಲ್ಲಿ ಪ್ರತಿನಿತ್ಯ ಎಲ್ಲರಿಗೂ ಒಂದು ಸರಿಸಮಾನವಾದಂತಹ ಒಂದು ಸ್ವತಂತ್ರತೆ, ಒಂದು ಹಕ್ಕಿದೆ. ಎಲ್ಲರ ಸಮಸ್ಯೆಗಳಿಗೂ ಸ್ಪಂದಿಸುವಂತಹ ಒಂದು ವೇದಿಕೆಯಲ್ಲಾಗಿದೆ. ಎಲ್ಲರ ಸಮಸ್ಯೆಗಳಿಗೂ ಸಹಿತ ಆ ರಾಯರ ಅನುಗ್ರಹದಿಂದ ವಿಶೇಷವಾಗಿ ಆಗಿಂದಾಗೆ ಏನೇ ಸಂಕಷ್ಟಗಳು ಬಂದರೂ ಕಷ್ಟಕ್ಕೊಂದು ಪರಿಹಾರ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದಕ್ಕಾಗಿ ಈ ವೇದಿಕೆ ಇಲ್ಲಿವರೆಗೂ ನಿರಂತರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪತಾಕೆಯ ತರ, ಅಂದರೆ ಒಂದು ವಿಶೇಷವಾದ ಬಾವುಟದ ತರ ತನ್ನ ಗಾಳಿಯಿಂದ ತಾನು ಬೀಸ್ತಾ ಇದೆ. ಹಾಗೆ ರಾಯರ ಸಾನ್ನಿಧ್ಯ ಸಹಿತ ಹಾಗೇ ಇತ್ತು. ಕನಕರು ಬಂದು ನಿಂತಾಗ ಅಲ್ಲಿ ನಡೆದಂತಹ ಪ್ರಕ್ರಿಯೆ, ಅಂದರೆ ಆ ಅಕ್ಷತೆ, ಆ ಕಪ್ಪು ಯಾವಾಗ ಆಯಿತೋ ಆಗ ಮರುಕ್ಷಣ ಹಿಂದಲೇ ರಾಯರನ್ನ ನಮಸ್ಕಾರ ಮಾಡಿ ರಾಯರ ಹತ್ರ ಶ್ರದ್ಧೆಯಿಂದ, ಭಕ್ತಿಯಿಂದ ತನ್ನ ಮನದಾಳದಲ್ಲಿರ್ತಕ್ಕಂತಹ ಮಾತಿತ್ತಲ್ಲ, ಆ ಕ್ಷಣದ ಆ ಹಿಂದಿನ ಕ್ಷಣ ಅವರ ಆಲೋಚನೆ ಇತ್ತಲ್ಲ, ಆ ಎಲ್ಲಾ ಆಲೋಚನೆಗಳನ್ನು ರಾಯರ ಮುಂದಿಟ್ರು. ರಾಯರು ಆ ಕ್ಷಣ ಹೇಳಿದ ಮಾತಿಷ್ಟೇ: ಎಲ್ಲರಲ್ಲೂ ಭಗವಂತನಿದ್ದಾನೆ, ಎಲ್ಲರಲ್ಲೂ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಎಲ್ಲರ ಹೃದಯದಲ್ಲೂ ಭಗವಂತ ನೆಲೆಸಿದ್ರಿಂದಲೇ, ಎಲ್ಲರ ಹೃದಯದಲ್ಲೂ ಸಹಿತ ಆ ಪ್ರಾಣದೇವರು ಇರತಕ್ಕಂಥದ್ರಿಂದಲೇ, ಆ ವಾಯುದೇವರು, ಪ್ರಾಣದೇವರು, ಹನುಮ ಅಲ್ಲಿ ನಿಂತಿರೋದ್ರಿಂದ ಇವತ್ತು ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ. ದೇಹದ ಮೇಲಿರ್ತಕ್ಕಂತಹ ಈ ಜಾತಿ, ಮತ, ಪಂಥ ಅಥವಾ ನಮ್ಮ ನಡೆ ನಡವಳಿಕೆಗಳಿಗೆ ಸಂಬಂಧಪಟ್ಟಂತ ವರ್ಣಗಳಿಲ್ಲಾಗಿದೆ. ಅದರ ಒಳಗಡೆ ಜೀವಕ್ಕೆ ಯಾವುದೇ ತರಹ ಒಂದು ಅನ್ಯೋನ್ಯತೆ, ಅಲ್ಲಿ ಒಳಗಿರ್ತಕ್ಕಂಥ ಜೀವಕ್ಕೆ ಜಾತಿ ಇಲ್ಲ. ಬರುವಾಗ ತಾಯಿ ಗರ್ಭ, ಹೋಗುವಾಗ ಈ ಭೂಗರ್ಭ. ಬರುವಾಗ ತಾಯಿ ಗರ್ಭ, ಹೋಗುವಾಗ ಈ ಭೂಗರ್ಭ. ನೋಡಿ, ಎಲ್ಲೇ ಆದರೂ ಆ ಗರ್ಭಗಳಲ್ಲೇ ಸೇರ್ಕೊಳ್ಬೇಕಾಗಿದೆ. ಪುನರಪಿ ಮರಣಂ ಪುನರಪಿ ಜನನಂ, ಅಲ್ಲಿ ಮರಣ ಆಗಬೇಕು, ಜನನ ಆಗಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಸಂಭವಾಮಿ ಯುಗೆ ಯುಗೆ,
ಎಲ್ಲವೂ ಸಹಿತ ಹಿಂದಿನ ಪರಂಪರೆಯಿಂದ ಬಂದಿರತಕ್ಕಂಥದ್ದೇ ಇದಾಗಿರಬೇಕಾದ್ರೆ ನಾವು ನಮ್ಮ ನಡೆನುಡಿಕೆಗಳಲ್ಲಿ ಸಾಕಷ್ಟು ಬದಲಾವಣೆ ತರ್ಕೋಬೇಕು. ಬಹುಶಃ ಇತಿಹಾಸದಲ್ಲಿ ಇಲ್ಲಿವರೆಗೂ ಗುರು ಪರಂಪರೆಯಲ್ಲಿ ಎಲ್ಲಾ ವರ್ಗದ ಜನಗಳನ್ನು ಎಲ್ಲರನ್ನೂ ಸಹಿತ ಬಾಜಿ ತಬ್ಬಿಕೊಂಡು ಎಲ್ಲರ ಸಮಸ್ಯೆಗಳಿಗೂ ಸಹಿತ ಧ್ವನಿಯಾಗಿ ನಿಂತು ಆ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಪರಿಹಾರವನ್ನು ಕಲ್ಪಿಸುವಂತ ಕಲಿಯುಗದ ಕಾಮಧೇನು ಕಲ್ಪವೃಕ್ಷನಾಗಿರತಕ್ಕಂತಹ ಮಂತ್ರಾಲಯದ ಪ್ರಭುಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಆ ಗುರುರಾಯರ ಆರಾಧನಾ ಮಹೋತ್ಸವ ಇಡೀ ರಾಜ್ಯ ದೇಶದಲ್ಲಿ ಸಮಸ್ತರು ಸಹಿತ ಬಹಳ ಅಚ್ಚುಕಟ್ಟಾಗಿ ರಾಯರ ಭಕ್ತರು ಇವತ್ತು ವಿಶೇಷವಾಗಿ ಸಂತೋಷದಿಂದ ಸಂಭ್ರಮದಿಂದ ಇವತ್ತೊಂದು ಉತ್ಸವ ಬಹಳ ಅದ್ಭುತವಾಗಿರುತ್ತೆ. ಅದರಲ್ಲೂ ಸ್ವಾಮಿ ನಡೆದು ಬರ್ತಿದ್ದಾಗ ಆ ವಿಶೇಷವಾಗಿರ್ತಕ್ಕಂತಹ ಬೃಂದಾವನದಿಂದ ಬೃಂದಾವನದಿಂದ ಗುರು ರಾಘವೇಂದ್ರ ಸ್ವಾಮಿಗಳು ಹೊರಬಂದು ಆ ಒಂದು ಪ್ರಾಂತ್ಯದಲ್ಲಿ ಪ್ರದಕ್ಷಿಣೆ ಮಾಡುವಂತ ಕಾಲ. ಯಾಕೆಂದ್ರೆ 700 ವರ್ಷಗಳ ಕಾಲ ರಾಯರು ಬೃಂದಾವನದಲ್ಲಿ ಇರ್ತೀನಿ, ನಾನು ಇಲ್ಲಿದ್ದೀನಿ ಅಂತ ಹೇಳಿದಂತಹ ಆ ದಿನ. ಆದರೆ 700 ವರ್ಷದಲ್ಲಿ ಈಗ 350ನೇ ವರ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ 365 ವರ್ಷ ಅಂದ್ರೆ ಅರ್ಧ ಆಗೋಯ್ತು. ಅರ್ಧ ಆಯ್ತು. ಇನ್ನು ಉಳಿದಂತಹದ್ದನ್ನ ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಮಗ, ಮೊಮ್ಮಗ, ಮಕ್ಕಳು, ಮರಿಮಕ್ಕಳು ಅವರಿಗೆ ಸಿಕ್ಕತಕ್ಕಂತಹ ಭಾಗ್ಯ. ಆದರೆ ಅಂದು ರಾಯರು ಹೇಳಿರ್ತಕ್ಕಂಥದ್ದು 700 ವರ್ಷ ನಾನು ಈ ಬೃಂದಾವನದಲ್ಲೇ ಇದ್ದೇನೆ, ಬೃಂದಾವನದಲ್ಲಿದ್ದು ಸಮಸ್ತರನ್ನು ಸಹಿತ ನಾನು ಉದ್ಧರಿಸ್ತೇನೆ ಅಂತ ಹೇಳಿ ಅವತ್ತು ತಿಳಿಸಿರ್ತಕ್ಕಂತಹ ಮಾತು. 350 ವರ್ಷದ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವ ಅದ್ಧೂರಿತವಾಗಿ ನಡೀತಿರ್ತಕ್ಕಂತಹ ಮಂತ್ರಾಲಯದಲ್ಲಿ ನಡೆಯುವಂತಹ ರಾಯರ ಬೃಂದಾವನದ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ, ರಾಯರ ಆರಾಧನೆ, ರಾಯರ ಸಂಕಲ್ಪ, ರಾಯರ ಮಠಗಳು ಇಂದಿಗೂ ಸಹಿತ ರಾಯರ ಆಸ್ಥಾನದಿಂದ ಇನ್ನೊಂದು ಮಠ ಓಪನ್ ಆಗ್ಬೇಕಾದ್ರೆ, ಇನ್ನೊಂದು ಬೃಂದಾವನ ಪೂಜೆ ಆಗ್ಬೇಕಾದ್ರೆ, ಇನ್ನೊಂದು ಬೃಂದಾವನದಲ್ಲಿ ರಾಯರು ಅಲ್ಲಿ ಕೂತು ಆರಾಧನೆ ಸಲ್ಲಿಸ್ಕೊಳ್ಬೇಕಾದ್ರೆ, ಅಲ್ಲಿ ಸೇವೆ ಸಲ್ಲಿಸ್ಕೊಳ್ಬೇಕಾದ್ರೆ ಮಂತ್ರಾಲಯದಿಂದ ಬರ್ತಕ್ಕಂಥ ಆ ಮೃತ್ತಿಗೆಯನ್ನ, ಮಂತ್ರಾಲಯದ ಮೂಲ ಬೃಂದಾವನದ ಆ ಮೃತ್ತಿಗೆ ಅಂತ ಪ್ರಸಾದ ಏನಿದೆಯೋ ಆ ಪ್ರಸಾದವನ್ನ ಇಲ್ಲಿರ್ತಕ್ಕಂತಹ ಬೃಂದಾವನಕ್ಕೆ, ಆ ಬೃಂದಾವನದೊಳಗೆ ಆ ಮೃತ್ತಿಗೆ ಬಿದ್ದರೆ ಅಲ್ಲಿ ಆಗ ರಾಯರು ಬಂದು ಸಾನ್ನಿಧ್ಯದಲ್ಲಿ ಕೂತ್ಕೊಳ್ತಾರೆ ಎಂಬತಕ್ಕಂಥ ಪ್ರತೀತಿ ಇದೆ. ಆದರೆ ಒಂದು ಊರಿಂದ ಮತ್ತೊಂದು ಊರಲ್ಲಿ ರಾಯರ ಮಠ ಆಗಬೇಕಾದ್ರೆ ಆ ಮೂಲ ಸಾನ್ನಿಧ್ಯದಿಂದ ಇವತ್ತಿಗೂ ಸಹಿತ ಅಲ್ಲಿನ ಪದ್ಧತಿ ಕಾಲ್ನಡಿಗೆಯಲ್ಲಿ ನಡೆದು ಬಂದು ಅಲ್ಲಿಂದ ಮೃತ್ತಿಗೆ ಪ್ರಸಾದವನ್ನ ತಲೆ ಮೇಲೆ, ಶಿರದ ಮೇಲೆ ಹೊತ್ತು ಮಡಿಯಿಂದ ನಡ್ಕೊಂಡು ಬಂದು ಅನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತ ಹಾಗೇ ಮಾಡಿರ್ತಕ್ಕಂಥದ್ದು. ಅದರಿಂದ ಪ್ರತಿ ಬೃಂದಾವನದಲ್ಲೂ ರಾಯರಿದ್ದಾರೆ. ಪ್ರತಿ ಬೃಂದಾವನದಲ್ಲಿ ಕೂತು ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ, ಗುರು ರಾಘವೇಂದ್ರ, ಗುರು ರಾಘವೇಂದ್ರ. ಗುರುಶೀಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ, ಮಂತ್ರಾಲಯದ ಪ್ರಭುಗಳ ಆರಾಧನೆ, ಗಣಪನ ವಿಶೇಷವಾಗಿರ್ತಕ್ಕಂಥ ಸಂಕಷ್ಟಾರ ಮಹಾಗಣಪತಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಯಾರು ಯಾವುದೇ ಅನುಷ್ಠಾನಗಳನ್ನು ಮಾಡಬೇಕಾದರೂ, ಯಾವುದೇ ಪೂಜಾನುಷ್ಠಾನವನ್ನು ಮಾಡಬೇಕಾದರೂ ಮೊದಲು ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾರು ಗಣಪನ ಸಂಕಷ್ಟರ ಮಹಾಗಣಪತಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ತಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತಾರೆ. ಪ್ರಥಮದಲ್ಲಿ ಗಣಪನ ಆರಾಧನೆಯಿಂದ ಮಾತ್ರಲೇ ಸಾಧ್ಯ ಎಲ್ಲ ಕಾಯಕಗಳು ಸಿದ್ಧಿಯಾಗುವಂಥದ್ದು. ಒಂದು ಭೂಮಿ ಪೂಜೆ ಮಾಡಿ, ಮನೆ ಗೃಹ ಪ್ರವೇಶ ಮಾಡಿ, ಅಥವಾ ಯಾವುದೇ ಒಂದು ಶುಭ ಸಂದರ್ಭದಲ್ಲಾದರೂ ಗಣಪನ ಆರಾಧನೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗೆ ನಿಮ್ಮ ನಾಲಿಗೆ ಮೇಲೆ ತಾಯಿ ಶಾರದೆ ನಲ್ಲದಾಡಬೇಕಾದ್ರೂ, ಆ ಶಾರದೆಯ ಅನುಗ್ರಹವನ್ನು ಪಡಿಬೇಕಾದ್ರೂ ಗಣಪನನ ಶ್ರದ್ಧಾಭಕ್ತಿಯಾಗಿ ಗಣಪನ ಆರಾಧನೆ ಮಾಡಿದ್ರೆ, ಗಣಪತಿಯನ್ನ ಪ್ರಾರ್ಥನೆ ಮಾಡಿದ್ರೆ, ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್, ಗಣಪನ ಮಂತ್ರದಿಂದ ಮಾತ್ರ ಸಾಧ್ಯ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಯಾಗುವಂಥದ್ದು. ಶ್ರೀ ಫ್ಲವನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 25/8/2021 ಬುಧವಾರ ತೃತೀಯ, ಉತ್ತರಾಭಾದ್ರ ನಕ್ಷತ್ರ, ಸಂಕಷ್ಟರ ಮಹಾಚತುರ್ಥಿ. ಇವತ್ತು ಚಂದ್ರೋದಯ ರಾತ್ರಿ 8:54 8:54 ಚಂದ್ರೋದಯ ಇರತಕ್ಕಂತಹದ್ದು. ಹಾಗೆ ಇವತ್ತು ಗಣಪನಿಗೆ ವಿಶೇಷವಾಗಿ ಗೋಕ್ಷೀರ, ಮೋದಕ, ಬಿಳಿ ಎಕ್ಕದ ಹೂ, ಜೊತೆಗೆ ಗರಿಕೆ, ಶ್ರೀಗಂಧ, ಕಬ್ಬಿನ ಹಾಲು ಮತ್ತೆ ಸ್ವಾಮಿಗೆ ಕಡಲೆಕಾಳನ್ನ, ನೀರಲ್ಲಿ ನೆಂದಿರ್ತಕ್ಕಂತಹ ಕಡಲೆಕಾಳನ್ನ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು ಈ ಶುಭ ದಿನ ಬಹಳ ವಿಶೇಷವಾಗಿರತಕ್ಕಂಥದ್ದು. ಇನ್ನ ಈ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಭಶ್ಚ ರಾಹವೇ ಕೇದುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿಫಲದಲ್ಲಿ ಮೊದಲನೇದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ದಿನ. ಮೇಷರಾಶಿಯವರಿಗೆ ಬಹಳ ಸಂತೃಪ್ತಿಯಾದಂಥ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ತಾವು ಮಾಡುವಂಥ ಕಾಯಕದಲ್ಲಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳಬಹುದಾದರೆ ಈ ಶುಭ ದಿನದಂದೇ ತಂದುಕೊಳ್ಬಹುದು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ಗುರುಗಳು ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಯಾರೊಬ್ಬರಾದರೂ ಹಿರಿಯರು ಹೇಳುವಂಥ ಮಾತನ್ನ ಇವತ್ತು ಮೇಷರಾಶಿಯವರು ಆಲಿಸಬೇಕು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ನಿಮ್ಮ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಆ ಒಳ್ಳೆಯ ಬದಲಾವಣೆಗಳಿರ್ತಕ್ಕಂಥದ್ರಿಂದ ಒಳ್ಳೆಯ ಸನ್ಮಾರ್ಗದತ್ತ ತಾವು ನಡೆದ್ರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಯೋಗ ಅಷ್ಟು ವಿಶೇಷವಾಗಿದೆ. ಗುರುಗಳ ಆಶೀರ್ವಾದ ಸದಾ ನಿಮಗಿದೆ. ಹಾಗೆ ಮಾಡುವ ಪ್ರತಿ ಕಾಯಕವೂ ಯಶಸ್ಸಿನ ಹಾದಿಯಲ್ಲೇ ಇರಲಿ. ಆಗ ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಗಣಪನ ಆರಾಧನೆಯಿಂದ ಇವತ್ತಿನ ಕಾಯಕವನ್ನು ಶುರು ಮಾಡಿದ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೇ. ಆದರೆ ಒಂದಷ್ಟು ಜನಕ್ಕೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳು, ತಾವು ಅಂದುಕೊಂಡಷ್ಟು ಇವತ್ತು ಸಾಧನೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸಲ್ಲಿ ಒಂದಷ್ಟು ಉದ್ವೇಗತನ, ಬೇಜಾರು ಇವತ್ತು ಬಹಳ ಇದೆ. ಆದರೆ ಇದನ್ನ ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ನೀವು ಮಾಡಬೇಕಾದ್ದು ಸರಿಸುಮಾರು ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4 ಗಂಟೆ ಒಳಗೆ ನಿಮ್ಮ ಕೈಲಿ ಯಥಾಶಕ್ತಿ ಏನಾದರೂ ಒಂದಿಷ್ಟು ಸೇವೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ತಾವು ಮುಂದಿರಿ. ಇವತ್ತು ತಾವು ಏನು ಸೇವೆಗಳನ್ನು ಮಾಡಲಿಕ್ಕೆ ಮುಂದೆ ಆಗ್ತಿರೋ ಅಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತಿನ ಕಾಯಕ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ, ನೀವು ತಿನ್ನುವಂತಹದ್ರಲ್ಲೇ ಒಂದಿಷ್ಟು ಅನ್ನವನ್ನ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಅಥವಾ ಯಾರನ್ನ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಸಹಾಯಸ್ಥವಾಗಿ ಕೊಡಿ. ಖಂಡಿತ ಒಳಿತನ್ನ ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಬದಲಾವಣೆ ತಂದುಕೊಳ್ತೀರಿ. ಆಸಕ್ತಿಪೂರ್ವಕವಾಗಿ ತಾವು ಏನು ಅಂದುಕೊಂಡ್ರೂ ಸೇವತ್ತು ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತೀರಿ. ಒಂದು ಹೊಸ ಬದುಕನ್ನು ಕಾಣುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಹೊಸದಾದಂತಹ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಇರ್ತಕ್ಕಂಥದ್ರಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ನಿಟ್ಟಿನಲ್ಲೂ ತಾವಿದ್ದೀರಿ. ಇವತ್ತಿನ ಫಲಾಫಲಗಳು ಸಾಕಷ್ಟು ಇರೋದ್ರಿಂದ ಭಯಪಡಬೇಕಾದಿಲ್ಲ. ಆದರೆ ಮಿಥುನ ರಾಶಿಯವರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಉದ್ಯೋಗ ಏನೇ ಇದ್ರೂ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆ ಗೋಧಿ, ಶ್ರೀಗಂಧ ಅಥವಾ ತುಳಸಿ ಇಂತಹದ್ದನ್ನ ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳಿಂದ, ಕಷ್ಟಗಳಿಂದ ಮುಕ್ತರಾಗ್ತೀರಿ. ನೆಮ್ಮದಿಯನ್ನ ಕಾಣ್ತೀರಿ. ಭಗವಂತನ ಕೃಪೆಗೆ ಪಾತ್ರರಾಗ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಹೊಸದಾದಂಥ ಕೆಲಸಗಳ ಬಗ್ಗೆ ಚಿಂತನೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಚಿಂತನೆ ಮಾಡ್ತಿರ್ತೀರಿ. ವೃತ್ತಿ ಧರ್ಮದಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸದನವನ್ನು ಕಾಣಬೇಕು ಎಂಬತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪದಲ್ಲಿದ್ದೀರಿ. ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂತಹ ಯೋಗ ಫಲ ಅತಿ ಶೀಘ್ರದಲ್ಲೇ ತಂದುಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಇವತ್ತು ಸಂಜೆ 4ರಿಂದ 4:55 4 ಗಂಟೆಯಿಂದ 4:55 ಈ ಸಮಯದಲ್ಲಿ ಮಾತ್ರ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಬಹಳ ಜವಾಬ್ದಾರಿಯಾಗಿ ಆಲೋಚನೆ ಮಾಡಿ. ಇವತ್ತಿನ ಕಾಯಕ ಈ ಸಮಯದಲ್ಲಿ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇದೇ ಸಮಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ಸಾಕಷ್ಟು ಎದುರಾಗಬಹುದು ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಯನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡು ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಹೊರಟಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿಯವರೆಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ ಹೆಸರು ಹೇಳಿ ಮಾ. ನನ್ನ ಹೆಸರು ವೈಭವಲಕ್ಷ್ಮಿ ಅಂತ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಕೊಪ್ಪಳ ಡಿಸ್ಟಿಕ್ ಇಂದ ಮಾಡ್ತಿದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಕೇಳ್ತೀನಿ. ಆಯ್ತು, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ ವೈಭವಲಕ್ಷ್ಮಿ. ಹಾ ಗುರುಜಿ. ಶ್ರಾವಣದಲ್ಲಿ ನಿನ್ನ ಹೆಸರು ಹೇಳೋದಕ್ಕೆ ಆನಂದ. ನೋಡು, ನಿನ್ ತಂದೆ ತಾಯಿ ಎಷ್ಟು ನಿನಗೆ ಕರೆ ಮಾಡ್ತಿದ್ವಿ ಗುರುಜಿ. ಇವತ್ತು ಸುಮ್ಮನೆ ಏನೋ ಕನೆಕ್ಟ್ ಮಾಡಂಗ ಮಾಡ್ರೆ ಕನೆಕ್ಟ್ ಆಯ್ತು. ವೈಭವಲಕ್ಷ್ಮಿ ಅಲ್ವಾ ನೀನು? ಅದಕ್ಕೋಸ್ಕರ ನಿನ್ನ ಕರೆ ಸಿಕ್ಬಿಟ್ಟಿದೆ. ಆರಾಮಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೇನೆ. ಒಂದು ಸಂತೋಷ ಏನಂದ್ರೆ
ಸಂಪ್ರದಾಯಬದ್ಧವಾದಂತಹದ್ದು ದೇವಿಯನ್ನ ಪ್ರತಿನಿತ್ಯ ಆ ತಾಯಿ ಮಹಾಲಕ್ಷ್ಮಿಯನ್ನ ಕರೀಲಿಕ್ಕೆ ನಿಮ್ಮ ತಂದೆ ತಾಯಿ ನಿಗದಿಪಡಿಸಿರುವಂತಹ ವೈಭವ ಲಕ್ಷ್ಮಿಯ ಹೆಸರು ನಿನಗೆ ರಾರಾಜಿಸ್ತಾ ಇದೆ. ಒಳ್ಳೇದಾಗ್ಲಿ. ಹೇಳು ಮಗು. ಗುರುಜಿ ನಂದು ಜಾಬ್ ಇನ್ನೂ ಆಗಿಲ್ಲ, ಅದಕ್ಕೆ ಯಾವಾಗ ಜಾಬ್ ಆಗುತ್ತೆ ಅಂತ. ಜಾಬ್ ಏನು ಓದಿದ್ಯಾ? ನಾನು ಇಂಜಿನಿಯರಿಂಗ್ ಮುಗೀತು ಗುರುಜಿ, 21ರಲ್ಲಿ ಹೀಗೆ ಮುಗೀತು. ಜಾಬ್ ಯಾವಾಗ ಆಗುತ್ತೆ ಅಂತ. ಜಾಬ್ ಆಗುತ್ತೆ, ಚಿಂತೆ ಮಾಡಬೇಡ. ಬಟ್ ಆದ್ರೆ ನಿನ್ನ ಪ್ರಾಂತ್ಯದಲ್ಲೇ ನೀನು ಜಾಬ್ ಹುಡುಕೊಳ್ಳೋಕೆ ಹೋದಾಗ ಆ ಪ್ರಾಂತ್ಯದಲ್ಲಿ ನಿನ್ನ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂತಹ ಜಾಬ್ ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟವೇ. ಏನೋ ಸಿಕ್ಕಂತ ಒಂದು ಕೆಲಸವನ್ನು ಮಾಡಬಹುದೇ ಬಿಟ್ರೆ ನಿನ್ನ ವಿದ್ಯಾರ್ಹತೆಗೆ ತಕ್ಕನಾದಂತಹದ್ದು ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲೇ ಸಿಗೋದು ಕಷ್ಟ ಆಗುತ್ತೆ. ಹಾಗಂತ ದೂರ ಬಾರ ಬಂದು ಕೆಲಸ ಮಾಡಲಿಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಅದು ಕಷ್ಟವಾಗಿರುತ್ತೆ. ಹಾಗಾಗಿ ಏನೋ ಒಂದು ಉದ್ಯೋಗ ಸಿಗಬೇಕು, ಸಿಕ್ಕತ್ತೆ, ಆ ಮಟ್ಟಕ್ಕೆ ಚಿಂತನೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೀನು ಕಾಯಬೇಕಾಗತ್ತೆ. ಈ ಸದ್ಯಕ್ಕೆ ನಿನ್ನ ಭವಿಷ್ಯತ್ತು ಅಂತಹ ಒಂದು ಒಳ್ಳೇದಲ್ಲ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೂ ಬಹಳ ಬೇಗ ಮನಸ್ಸು ನೋವು ಮಾಡ್ಕೊಂಡ್ಬಿಡ್ತೀಯ. ಯಾರ ಹತ್ರ ಮನಸ್ಸಲ್ಲಿರ್ತಕ್ಕಂಥ ಒಳಮಾತನ್ನ ಅಂದ್ರೆ ನಿನ್ನ ಮನದಾಳದ ಮಾತನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದು ಇಲ್ಲ, ಒಳಗಡೆನೆ ನೋವಿಟ್ಕೊಂಡು ಅನುಭವಿಸುವಂತ ಪರಿಸ್ಥಿತಿ ನಿನ್ನ ಸ್ವರತ ರಂಗದಲ್ಲಿದೆ. ಆದರೆ ಈ ಸಮಸ್ಯೆಗಳಿಗೂ ಸಹಿತ ಒಂದು ಪರಿಹಾರ ಇದೆ. ಸದ್ಯದಲ್ಲೇ ಇದೇ ಬರ್ತಕ್ಕಂಥ ನವೆಂಬರ್ 12ನೇ ತಾರೀಕು ದಾಟದ ಮೇಲೆ ನಿನ್ನ ಸ್ವರದಲ್ಲಿ ಒಂದು ಶಕ್ತಿ ಇರುತ್ತೆ. ನವೆಂಬರ್ 12 ದಾಟದ ಮೇಲೆ ಭವಿಷ್ಯದಲ್ಲಿ ಏನಾದ್ರು ಒಂದು ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ಅಥವಾ ನಿನ್ನ ಮನಸ್ತೃಪ್ತಿಗೆ ಅಥವಾ ನಿನ್ನ ಕುಟುಂಬದ ತೃಪ್ತಿಗಾಗಿ ಒಂದಿಷ್ಟು ಬದಲಾವಣೆಗಳು ನಿನ್ನ ಅದೃಷ್ಟದಲ್ಲಿದೆ. ಇದಕ್ಕೆ ನೀನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನವೆಂಬರ್ 12ರ ಒಳಗೆ 9 ದಿವಸ ನಿರಂತರವಾಗಿ ಬೆಳಿಗ್ಗೆ ಹೊತ್ತು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಒಂದು ನಕ್ಷತ್ರವನ್ನು ಬರೆದು ನಕ್ಷತ್ರದ ಮಧ್ಯದಲ್ಲಿ ಒಂದು ಏಲಕ್ಕಿ, ಒಂದು ಖರ್ಜೂರ, ಒಂದು ಬಟ್ಲಡಿಕೆ, ಈ 3 ಅಲ್ಲಿಟ್ಟು ಪ್ರಾರ್ಥನೆ ಮಾಡಿಕೊಂಡು 9 ದಿವಸ ಅನುಷ್ಠಾನ ಮಾಡು. 9 ದಿವಸ ಒಂದೆರಡು ದೀಪ ಹಚ್ಚಿ ಪ್ರಾರ್ಥನೆ ಮಾಡು. 9 ದಿವಸ ಸಾಧ್ಯವಾದಷ್ಟು ನಿನ್ನ ಆಹಾರ ಪದ್ಧತಿಗಳೆಲ್ಲ ಸಮಂಜಸವಾಗಿರಲಿ. ಆ 9 ದಿವಸನೂ ಯಾರಿಗಾದ್ರೂ ಒಬ್ಬರ ಹಿರಿಯರಿಗೆ, ಮುತ್ತೈದೆಯರಾದ್ರೂ ಸರಿ ಅಥವಾ ಯಾರಾದ್ರೂ ಹಿರಿಯ ನಿಮ್ಮ ಅಜ್ಜನೋ ಅಥವಾ ತಾತನೋ ಯಾರಾದ್ರೂ ಒಬ್ಬರು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೋ. ಈ 9 ದಿವಸದ ಕಾಯಕವನ್ನು ನೀನು ಶ್ರದ್ಧೆಯಿಂದ ಮಾಡಿದ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಸಿಂಹರಾಶಿಯವರಿಗೆ ಸಂಕಷ್ಟರ ಮಹಾಗಣಪತಿ ಗಣಪನ ಪ್ರಾರ್ಥನೆ ಮಾಡಿ ಸೂರ್ಯನಾರಾಯಣನ ಆರಾಧನೆ ಮಾಡೋದ್ರಿಂದ ಇವತ್ತಿನ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ಆದರೂ ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ ಅಥವಾ ಏನಾದೊಂದು ಸಾಧನೆ ಮಾಡಬೇಕು ಅಥವಾ ಸಾಧನೆ ಮಾಡಿ ಅದರಲ್ಲೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಸಿಕೊಳ್ಬೇಕು ಎಂಬತಕ್ಕಂಥ ಮನಸ್ಸಲ್ಲಿ ಸಂಕಲ್ಪ. ಆದರೆ ಯಾರೊಬ್ಬರೊಂದಿಗೂ ಹೆಚ್ಚು ಮಾತಿಲ್ಲ, ಮೌನದಿಂದಿರ್ತಕ್ಕಂತಹದ್ದು. 10 ಜನ 10 ತರ ಮಾತಾಡಿದ್ರು ಯಾವುದೂ ನನ್ನ ಸಂಬಂಧನೇ ಇಲ್ವೇನೋ ಅನ್ನೋ ತರ ನಿಮ್ಮ ಚಿಂತನೆ, ನಿಮ್ಮ ವರ್ತನೆ ಆಗ್ತಾ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಅಂತಹ ಒಂದು ಲವಲವಿಕೆ ಇಲ್ಲ, ಒಂದು ತೃಪ್ತಿ ಇಲ್ಲ, ಮನಸ್ಸಲ್ಲಿ ಏನೋ ಒಂದು ಆತಂಕ, ಒಂದು ಭಯ, ಒಂದು ನಿಮ್ಮೊಳಗಿರ್ತಕ್ಕಂತಹ ನೋವಿಗೆ ಪರಿಹಾರವೇ ಇಲ್ವೇನೋ, ಅಥವಾ ನಾನು ಎಲ್ಲರಿಂದಲೂ ಸ್ವಲ್ಪ ದೂರ ಇದ್ದು ನೆಮ್ಮದಿಯಾಗಿದ್ಬಿಡೋಣಪ್ಪ, ಮಾತು ಬೇಡ, ಕತೆ ಬೇಡ, ಕೆಲಸ ಬೇಡ, ಕಾರ್ಯ ಬೇಡ, ಇವತ್ತೊಂದು ರಜಾ ಸಿಕ್ಕಿದ್ರೆ ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಕಾಲ ಕಳೆಯೋಣ ಅನ್ನೋಷ್ಟು ಮಟ್ಟಿಗೆ ನಿಮ್ಮ ಚಿಂತನೆಗಳಿರುತ್ತೆ. ಆದರೆ ಸಿಂಹರಾಶಿಯವರ ಮನಸ್ಸು ಇಷ್ಟೊಂದು ಗೊಂದಲ ಆಗ್ಲಿಕ್ಕೂ ಕಾರಣ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು. ಈ ಗ್ರಹ ನಕ್ಷತ್ರಗಳು ಸಮಂಜಸವಾಗಿಲ್ಲ ಅಂದಾಗ ಇಂತೆಲ್ಲ ಸಮಸ್ಯೆಗಳಾಗುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತಿನ ಈ ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಒಂದಷ್ಟು ಬರಿಗಾಲಿನಿಂದ ಹಸಿರು ಪ್ರದೇಶದಲ್ಲಿ, ಎಲ್ಲಿ ಹಸಿರು ಹುಲ್ಲುಗಾವಲು ಸಾಕಷ್ಟು ಇರುತ್ತೋ ಅಥವಾ ಹಸಿರು ಮೇಲೆ ಅಂದ್ರೆ ಒಂದು ದೊಡ್ಡ ಗಿಡ ಮರಗಳ ಸಾನ್ನಿಧ್ಯದಲ್ಲಿ ನಿಮ್ಮ ಬರಿಗಾಲ ಅಲ್ಲಿ ನಿಂತು ಒಂದು 5 ರಿಂದ 10 ನಿಮಿಷ ಕಾಲ ಅಲ್ಲಿದ್ದು ನಿಮಗಿಷ್ಟವಾಗಿರ್ತಕ್ಕಂಥ ನಿಮ್ಮ ಮನೆ ದೇವರನ್ನೋ, ಕುಲದೇವರನ್ನೋ ಅಥವಾ ನಿಮ್ಮ ಗುರುಗಳನ್ನು ಅಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಯಾವುದೇ ಆಯಾ ಕ್ಷಣದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಆಗಿಂದಾಗಲೇ ಮಾಯವಾಗುತ್ತೆ. ಆದರೆ ಆ ಕ್ಷಣ ಬಂದಾಗ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಭಗವಂತನೇ ಕೊಡಬೇಕಾಗತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ನೆಮ್ಮದಿ ಇದೆ. ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಹೊಸ ಕೆಲಸಗಳು, ಹೊಸದಾದಂತಹ ಆಲೋಚನೆಗಳು ಇವತ್ತು ಸಾಕಷ್ಟು ನಿಮ್ಮನ್ನ ನೋಡುವಂತಹದ್ದಿದೆ. ಹಾಗೆ ವ್ಯಾಪಾರದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ. ವೃತ್ತಿ ಧರ್ಮದಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಗಳ ಬಗ್ಗೆನೂ ನಿಮ್ಮ ಚಿಂತನೆ ಇದೆ. ಹಾಗೆ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಒಂದಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದ್ರೂ ಸಹಿತ ಕೋಪ ಮಾಡ್ಕೋಬೇಡಿ. ಆ ಕೋಪ ಬಂದಾಗ 1-2ರಿಂದ ನಿಮಗೆ ಯಾರಿಗೆ ಕೋಪ ಅಂತ ಜಾಸ್ತಿ ಆದರೆ ಅಥವಾ ಮೂಗಿನ ತುದಿಯಲ್ಲಿ ಕೋಪನೋ, ತಡ್ಕೊಳಕ್ಕಾಗದಂಥ ಕೋಪನೋ, ಯಾರ ಮೇಲೋ ಒಂದಷ್ಟು ಸಿಟ್ಟನ್ನು ಹೇಗೆ ತೀರಿಸ್ಕೋಬೇಕು
1ರಿಂದ 50ರವರೆಗೂ ಮಗ್ಗಿನ 50, 49, 48, 47, 46, 45, 43, 44 ಈ ಥರ ಹಿಂದೆ ಬಂದ್ಬಿಡಿ. ನಾವು ಮಗ್ಗಿನ ಹೇಳೋದನ್ನ ಉಲ್ಟಾ ಹೇಳ್ಕೊಂಬಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿರ್ತಕ್ಕಂಥ BP ಕಡಿಮೆ ಆಗುತ್ತೆ, ನಮ್ಮಲ್ಲಿರುವ ಕೋಪ ಕಡಿಮೆ ಆಗುತ್ತೆ. ಕೋಪ ತಣ್ಣಗಾದ್ರೆ ಆ ಕ್ಷಣ ಎಲ್ಲವೂ ಸುಖವಾಗಿರುತ್ತೆ. ಇವತ್ತು ಕನ್ಯಾ ರಾಶಿಯವರು ಇದನ್ನು ಮಾಡಲೇಬೇಕು. ಕಾರಣ ಆ ಮೂಗಿನಲ್ಲಿ ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಮ್ಮ ಆರೋಗ್ಯವನ್ನು ನಾವು ಯಾಕೆ ಹಾಳು ಮಾಡ್ಕೊಳ್ಳೋಣ? ಆರೋಗ್ಯ ನಾವು ಚೆನ್ನಾಗಿ ಇಟ್ಕೊಳ್ಬೇಕಾದ ನಮ್ಮ ಧರ್ಮ. ನಮ್ಮ ಕಷ್ಟಾರ್ಜಿತ, ನಮ್ಮ ಮನೆ ಊಟ, ನಮ್ಮನೆ ಬಟ್ಟೆ, ನಮ್ಮನೆಗೆ ಬೇಕಾಗಿರ್ತಕ್ಕಂಥ ಹಿರಿಯರ ಆಶೀರ್ವಾದ, ನಿಮ್ಮ ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಕಾಯಕ ಎಲ್ಲವೂ ನಿಮ್ಮದೇ ಆಗಿ ಕೋಪ ಮಾತ್ರ ಬೇರೆಯವರಿಂದ ತಗೊಂಡು ಅನಾರೋಗ್ಯಕ್ಕೆ ತುತ್ತಾಗಿ ಕಷ್ಟ ತಂದುಕೊಂಡು ನಿಮಗೆ ತೊಂದರೆ ಆದರೆ ಯಾರೂ ನಿಮಗೆ ಬಂದು ಆಗುವಂಥವ್ರಿಲ್ಲ. ಅದಕ್ಕಾಗಿ ಫಸ್ಟ್ ಕೋಪ ಬಿಡಿ, ಎಲ್ಲರೂ ಕೋಪ ಬಿಡಿ. ಅದರಲ್ಲಿ ಕನ್ಯಾ ರಾಶಿಯವರು ಇವತ್ತು ಕೋಪ ಮಾಡ್ಕೊಳ್ಳೋದು ಬೇಡ, ತಾಳ್ಮೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಹೊಸ ಬದುಕು, ಹೊಸ ಜೀವನದೆಡೆ ನಿಮ್ಮ ಪಾದ ಇರುತ್ತೆ. ಹಾಕುವ ಪ್ರತಿ ಹೆಜ್ಜೆಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸಾಧನೆ, ನೀವು ಮಾಡುವಂಥ ಕಾಯಕ ಅಥವಾ ಏನಾದರೂ ಒಂದು ಹೊಸತನವನ್ನು ಕಾಣುವಂಥದ್ದು, ಹೊಸ ಬದುಕಿನಲ್ಲಿ ನಡೆಯುವಂಥದ್ದು ಎಷ್ಟವೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಇದಕ್ಕೆ ಶಕ್ತಿ ದೇವತೆಯ ಕಾರಣ. ಒಂದು ದೇವಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ನಿಮಗಿಷ್ಟವಾಗಿರ್ತಕ್ಕಂಥ ನಿಮ್ಮ ಕುಲದೇವರನೋ ಅಥವಾ ನಿಮ್ಮ ಮನೆ ದೇವರನೋ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವನ್ನು ನೀವು ಕ್ರಮಬದ್ಧವಾಗಿ ಆಲಿಸಿ ಅದರಂತೆ ನೀವು ನಡೆದಿದ್ದೆ ಆದರೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಫಲಾಫಲಗಳಲ್ಲಿ ಒಂದು ವಿಶೇಷತೆ ಇದೆ, ಒಂದು ವಿಶೇಷವಾದಂಥ ಮಾರ್ಗದರ್ಶನ ಇದೆ. ಅದರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸಿಕೊಳ್ಳುವ ಯೋಗ ಫಲ ಇದೆ. ದೇವಿನ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ ತುಲಾರಾಶಿಯವರಿಗೆ ಮತ್ತಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ವ್ಯಾಪಾರದಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥ ದಿನ, ವೃತ್ತಿ ಧರ್ಮದಲ್ಲಿ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ತಕ್ಕಂಥ ದಿನ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥ ದಿನ. ಹಾಗೆ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ತಮ್ಮ ಮನಸ್ಸಂಕಲ್ಪ ಪ್ರಕಾರ ಏನನ್ನ ಸಾಧನೆ ಮಾಡಬೇಕು, ಏನನ್ನ ಫಲಾಫಲಗಳು ಸಿದ್ಧಿಸ್ಕೊಳ್ಬೇಕು, ಯಾವ ಪ್ರಕಾರ ಇವತ್ತು ಜೀವನವನ್ನು ಮುಂದೆ ನಡೆಸಬೇಕು ಎಂಬತಕ್ಕಂಥದ್ದು ಇದೆಯೋ ಅದನ್ನು ಹಾಗೇ ನಡೆಸ್ತೀರಿ. ಆದರೆ ಸಂಕಷ್ಟರ ಮಹಾಗಣಪತಿ ಗಣಪನ ಆರಾಧನೆ ಮಾಡ್ತಾ ಗಣಪನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲ ಇದೆ. ಹಾಗಾಗಿ ಭಯಪಡುವಂಥದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಎಲ್ಲ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಇನ್ನು ಮತ್ತೆ ಧನು ರಾಶಿಯಿಂದ ಕಡೆಯ 4 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ. ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಿಡಿಯೋ ಯಾವುದು ನೋಡೋಣ. ನಮಸ್ತೆ ಗುರುಜಿ, ನಾವು ಜಮಖಂಡಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಗುರುಜಿ, ನನ್ನ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆದ 3 ತಿಂಗಳಲ್ಲೇ ನಮ್ಮ ಹಸ್ಬೆಂಡ್ ಅವರು ತೀರ್ ಹೋದ್ರು ಗುರುಜಿ. ಇವಾಗ ನಾನು ಎಜುಕೇಶನ್ ಕಂಟಿನ್ಯೂ ಮಾಡಿದ್ದೇನೆ ಗುರುಜಿ. ಕಂಟಿನ್ಯೂ ಮಾಡಿ ಇವಾಗ ಫೈನಲ್ ಇಯರ್ ಇದ್ದೇನೆ ಗುರುಜಿ. ನಮ್ಮ ತಂದೆ ತಾಯಿಗಳು ಬಹಳ ಕಷ್ಟದಲ್ಲಿದ್ದಾರೆ ಗುರುಜಿ. ಅವ್ರಿಗೂ ನಂಗೆ ಚಿಂತೆನೆ ಆಗ್ಬಿಟ್ಟಿದೆ ಗುರುಜಿ. ಮುಂದೆ ನನ್ನ ಮಗಳದು ಹೇಗೆ ಏನಂತ ಗುರುಜಿ. ನನ್ನ ಲೈಫ್ ಕೂಡ ಮುಂದೆ ಹೇಗಂತಾನೆ ಗೊತ್ತಿಲ್ಲ ಗುರುಜಿ. ಏನು ಮಾಡಬೇಕು ಅಂತ ಪರಿಹಾರ ತಿಳಿಸ್ಕೊಡ್ಬೇಕಂತ ಕೇಳ್ತಿದ್ದೀನಿ ಗುರುಜಿ. ಎಂಥ ಸಂಕಟ ಅಮ್ಮ ಇದು. ಮದುವೆಯಾದ 3 ತಿಂಗಳಿಗೆ ಹೀಗಾಯಿತು ಅಂದರೆ ಯಾವ ರೀತಿ ಆಯಿತು, ಏನಾಯಿತು? ಆ ತಾಯಿಗೆ ಬಂದಂಥ ಈ ಸಂಕಟ ಅಟ್ಲೀಸ್ಟ್ ಜಾತಕ ವಿಮರ್ಶೆ ಮಾಡುವಾಗ ಅಥವಾ ಈ ಮಗುವಿನ ಮುಂದಿನ ಭವಿಷ್ಯತ್ತರ ಬಗ್ಗೆ ಒಂದಿಷ್ಟಾದರೂ ಸರಿಯಾದ ರೀತಿ ಆಲೋಚನೆ ಮಾಡದಿರ ದುಡುಕಿ ತೀರ್ಮಾನ ತಂದುಕೊಂಡ್ರು, ಅಥವಾ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಆ ಸೃಷ್ಟಿಕರ್ತ ಬ್ರಹ್ಮ ಅವು ಬರೆದಿರ್ತಕ್ಕಂಥದ್ದೇ ಈಕೆ ಹಣೆ ಬರದಲ್ಲಿ ಇಷ್ಟು ಬರೆದಿಟ್ಟಿದ್ದಾನೋ ಏನೋ. ಆದರೆ ಒಂದಂತೂ ಸತ್ಯ, ಇನ್ನು ಮುಂಬರತಕ್ಕಂತಹ ದಿನದಲ್ಲಿ ಈಕೆಯ ಸ್ವರತರಂಗ ಪ್ರಕಾರ ಖಂಡಿತ ಒಂದಿಷ್ಟು ಫಲಾಫಲಗಳಿದೆ, ಒಳ್ಳೆ ಭವಿಷ್ಯತ್ತಿದೆ. ಆದಂತಹದ್ದು ಏನೋ ಒಂದು ಗಂಡಾಂತರ ಮುಂದೆ ಯಾವತ್ತೂ ಆಗಬೇಕಾದ್ದು ಈ ಕ್ಷಣ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ಈಗ ಪ್ರಸ್ತುತ ಬೇಗ ಆಗಿರ್ತಕ್ಕಂಥದ್ದು ಒಂದು ತರಹ ಮುಂದಿನ ಒಂದು ಬದುಕಿಗೆ ನಿಂಗೊಂದು ಒಳ್ಳೆಯ ಅನುಕೂಲನೂ ಆಗುತ್ತೆ. ಮತ್ತು ನೀನು ವಿದ್ಯಾಭ್ಯಾಸ ಮುಂದುವರಿಸ್ತಾ ಇದ್ದೀನಿ ಅಂತ ಎಷ್ಟೋ ಜನ ಹೆಣ್ಣುಮಕ್ಕಳು ಇದನ್ನೇ ಮಾಡ್ತಾರೆ. ಮದುವೆಗೆ ಮುನ್ನ ಈ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅಷ್ಟು ಗಮನಕ್ಕೆ ತೆಗೆದುಕೊಳ್ಳಲ್ಲ. ಮದುವೆ ಆಗಿ ಇಂತಹ ಏನಾರು ಅಚಾತುರ್ಯಗಳಾದ್ಮೇಲೆ ಆಗ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಿ ಒಂದು ಉದ್ಯೋಗಕ್ಕೆ ಅಂತ ಸೇರಿ ತಮ್ಮ ಜೀವನವನ್ನು ಇಲ್ಲದಂತಹ ರೀತಿ ನರಕಕ್ಕೆ ತಂದುಕೊಂಡ್ಬಿಡ್ತಾರೆ. ಆದರೆ ಭಗವಂತ ಕೆಲವೊಬ್ಬರ ಜೀವನದಲ್ಲಿ ಸುಂದರವಾದ ಬೆಳಕನ್ನೂ ಕೊಡ್ತಾನೆ, ಇಲ್ಲ ಅಂತಿಲ್ಲ. ಹಾಗೆ ನಿನ್ನ ಜೀವನದಲ್ಲೂ ಒಂದು ಒಳ್ಳೆ ಬೆಳಕಿದೆಮ್ಮ. ಇಲ್ಲಿವರೆಗೂ ನೀನು ಪಟ್ಟ ಕಷ್ಟ, ನಿನ್ನ ನೋವು, ನಿಂದನೆ ಮಾತು,
ಒಂದು ಹೆಣ್ಣಿಗೆ ಈ ಥರ ಆದಾಗ ಆಡುವಂತಹ ಮಾತು ಎಲುಬಿಲ್ಲದಂತಹ ನಾಲಿಗೆ ಸಾಕಷ್ಟು ಮಾತಾಡತ್ತೆ. ನೋಡಿ, ನಮ್ಮಲ್ಲಿ ಇವತ್ತಿಗೂ ಸಹಿತ ಈ ಸೃಷ್ಟಿಯೇ ಒಂದು ಹೆಣ್ಣು, ಈ ಸೃಷ್ಟಿಯ ಮಡಿಲಲ್ಲಿ ನಾವಿದ್ದೇವೆ. ಆದರೆ ಅದೇ ಹೆಣ್ಣನ್ನು ಹೇಗೆ ಬೇಕಾದ್ರೂ ದೂಷಣೆ ಮಾಡ್ತೀವಿ. ಅದೇ ಒಬ್ಬ ಗಂಡಸಿಗೆ ಈ ಥರ ಆದರೆ ಅದನ್ನು ಯಾರೂ ಮಾತಾಡೋದಿಲ್ಲ. ಅದೇ ಒಂದು ಹೆಣ್ಣಿಗೆ ಹಿಂಗಾದರೆ, ನೀನು ಕಟ್ಕೊಂಡ್ಮೇಲೆ ಹಿಂಗಾಯ್ತು, ನೀನು ನಮ್ಮನೆಗೆ ಬಂದ್ಮೇಲೆ ಹಿಂಗಾಯ್ತು, ನೀನು ಮದುವೆ ಆದಮೇಲೆ ಈ ಥರ ಆಯಿತು, ನೀನು ಮದುವೆ ಆದಮೇಲೆ ನನ್ನ ಮಗ ಹೋದ, ಒಂದ ಹೆಣ್ಣ ಆ ಹೇಳುವಂಥದ್ದು ಸಹಿತ ಒಬ್ಬ ಮಾತೃಮೂರ್ತಿನೇ, ಅಂದರೆ ಒಬ್ಬ ತಾಯಿನೇ ಈ ಮಾತನ್ನು ಹೇಳ್ತಿರ್ತಾಳೆ. ಸಾಮಾನ್ಯಕ್ಕೆ ಗಂಡಸರ ಬಾಯಲ್ಲಿ ಇನ್ನು ಮದುವೆ ಆದಮೇಲೆ ಇಂಥ ಮನೆ ಹೆಣ್ಮಗಳ ಮದುವೆ ಆದಮೇಲೆ ನಮ್ಮ ಮನೆ ಮಗ ಹೀಗಾದ ಅಂತ ಗಂಡಸರ ಬಾಯಲ್ಲಿ ಬರಲ್ಲ, ಆದರೆ ಹೆಣ್ಮಕ್ಳ ಬಾಯಲ್ಲಿ ಬರುತ್ತೆ. ಬಹುಶಃ ಈ ಸೃಷ್ಟಿ ನೀ ಮನೆ ಹೀಗಿದೆಯೋ ಏನೋ, ಹೆಣ್ಣಿಗೆ ಹೆಣ್ಣೇ ಶತ್ರು, ನೀರಿಗೆ ಪಾಚಿ ಹೇಗೆ ವೈರಿನೋ ಹಾಗೆ ಹೆಣ್ಣಿಗೆ ಹೆಣ್ಣೇ ಶತ್ರುವಾಗಿ ನಿಂತು ಆಡುವಂತಹ ಧ್ವನಿ, ಆ ಮಾತುಗಳಿರುತ್ತೆ. ಆದರೆ ಅಷ್ಟೂ ಮಾತುಗಳನ್ನು ನಿನ್ನ ಹೃದಯಕ್ಕೆ ಭಾರವಾಗಿ ತಂದುಕೊಂಡು ಅಷ್ಟಿದ್ರೂ ಸಹಿತ ಈ ವಿದ್ಯಾಭ್ಯಾಸ ಮಾಡಿ ಒಂದು ಹೊಸ ಜೀವನಕ್ಕೆ ಕಾಲಿಡಬೇಕು ಅನ್ನೋ ಆಲೋಚನೆಯಲ್ಲಿದೆಯಾ? ಖಂಡಿತ ನಿನ್ನ ಜೀವನದಲ್ಲಿ ಒಳ್ಳೇದಾಗತ್ತೆ, ಒಳ್ಳೆ ಭವಿಷ್ಯತ್ತಿದೆ, ನಿನ್ನ ತಂದೆ ತಾಯಿ ಆಶೀರ್ವಾದ ಇದೆ, ನಿನ್ನ ಧರ್ಮದ ಗುರುಗಳ ಆಶೀರ್ವಾದ ಇದೆ. ನೀನು ಧೈರ್ಯವಾಗಿರು, ವಿದ್ಯಾಭ್ಯಾಸ ಪೂರ್ತಿ ಮುಗಿಸ್ಕೊ, ಒಂದು ಹೊಸ ಜೀವನಕ್ಕೆ ಕಾಲಿಡು. ಯಾರ ಮಾತು ಯಾರು ಏನು ಅಂದ್ಕೊಳ್ತಾರೋ, ಏನಾಗುತ್ತೋ, ಅಥವಾ ನನಗೆ ಈ ಒಂದು ಜೀವನ ಆಯಿತು, ಆದ ನಂತರ ನಾನು ಅಲ್ಲೂ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ, ಇನ್ನು ನನ್ನ ಜೀವನದಲ್ಲಿ ಮದುವೆ ಅನ್ನೋದೇ ಇಲ್ಲ, ಅಥವಾ ನನ್ನ ಜೀವನದಲ್ಲಿ ಸುಖ ಸಂತೋಷ ಇಲ್ಲ, ಅಂತಹ ಮಾತೆಲ್ಲವನ್ನು ಪಕ್ಕದಲ್ಲಿಟ್ಟು ಒಂದು ಒಳ್ಳೆಯ ಬದುಕು ಕೊಡ್ತಕ್ಕಂತಹ ಯಾರಾದರೂ ಒಬ್ಬರು ಮುಂದೆ ಬಂದರೆ ನೀನು ಧೈರ್ಯವಾಗಿ ಸಂತೋಷವಾಗಿ ನೀನು ಮುನ್ನಡೀತಕ್ಕಂಥದ್ದು, ಹಿರಿಯರ ಆಶೀರ್ವಾದ ತೆಗೆದುಕೊಂಡು ನೀನು ಸಂತೋಷವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೇದಾಗಲಿ, ಶುಭವಾಗಲಿ, ನಿನ್ನ ಜೀವನ ಚೆನ್ನಾಗಿರಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ತಾಯಿ. ಒಳ್ಳೇದಾಗಲಮ್ಮ. ಗುರುಜೀಗ ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡತಕ್ಕಂಥದ್ದು. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೂ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ಅದರಲ್ಲೂ ಇವತ್ತಿನ ದಿವಸ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ತನಕ, 11:20ರಿಂದ 4 ಗಂಟೆ 15 ನಿಮಿಷ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ತಲೆದು ಮಾಡುತ್ತೆ. ಅದರಲ್ಲೂ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಹಿಡಿದು ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರವರೆಗೂ ಒಂದಷ್ಟು ನಿಂದನೆಗೊಳಗಾಗುವಂಥ ಪರಿಸ್ಥಿತಿಗಳೇ ಸಾಕಷ್ಟು ಇದೆ. ನೀವು ಮಾಡುವ ಕೆಲಸ ಅವ್ರಿಗಿಷ್ಟವಿಲ್ಲ, ಅವ್ರು ಹೇಳುವಂಥ ಮಾತು ನಿಮ್ಗೆ ಅರ್ಥ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಇರೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆ ನಡೆಯಬೇಕು. ಅದರಲ್ಲೂ ಧನುರಾಶಿಯಲ್ಲಿರ್ತಕ್ಕಂಥ ರೈತ ಬಾಂಧವರು ಅಥವಾ ಉದ್ಯೋಗಸ್ಥರು ಅಥವಾ ಯಾರೇ ಒಬ್ಬರ ಉದ್ಯೋಗ ತಮ್ಮ ಉದ್ಯೋಗದ ಕ್ಷೇತ್ರಗಳಲ್ಲಿ ಇವತ್ತು ಅಂತಹ ಒಂದು ಲಾಭ ಇರತಕ್ಕಂಥ ದಿನ ಅಲ್ಲ. ಹಾಗಂತ ಮನೇಲಿ ಕೂರ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಸಂಕಷ್ಟರ ಮಹಾಗಣಪತಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂತಹ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಶ್ರದ್ಧಾಭಕ್ತಿಯಾಗಿ ತಾವು ಆರಾಧನೆ ಮಾಡಿದ್ರೆ ಖಂಡಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ. ಇವತ್ತು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತೀರಿ. ವ್ಯಾಪಾರ ವ್ಯವಹಾರದಲ್ಲೂ ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡಿರ್ತೀರಿ. ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಇವತ್ತು ಒಳ್ಳೆ ಮನಸ್ಸಿನಿಂದ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದಾಗ್ಯೂ ಸಹಿತ ನಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ನಿಷ್ಠೂರ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ನಿಮ್ಮ ಒಳಗಡೆ ಇರ್ತಕ್ಕಂಥ ನಿಮ್ಮ ಒಳಮನಸ್ಸೇ ಒಂದು, ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗೂ ಇರೋದಿಲ್ಲ. ಆದರೆ ನಿಮ್ಮೊಳಗಿರುವಂತಹ ನೋವಾಗಲಿ, ಸಮಸ್ಯೆ ಆಗಲಿ, ಅದಕ್ಕೆ ಪರಿಹಾರವನ್ನು ಹುಡುಕೋಬೇಕಾದ್ದು ನೀವೇ ಆಗಿರಬೇಕೆ ವಿನಃ ಮತ್ತೊಬ್ಬರ ಸಹಾಯದಿಂದ ಆಗತಕ್ಕಂಥದ್ದಲ್ಲ. ಮತ್ತು ಯಾವುದೇ ಸಮಸ್ಯೆ ಬರಲಿ, ಬೆಟ್ಟದಂಥ ಕಷ್ಟ ಬಂದರೂ ಅದು ಕರಗುತ್ತೆ, ಅದರಿಂದ ಮುಂದೆ ನನಗೆ ಒಳಿತಾಗುತ್ತೆ ಎಂಬತಕ್ಕಂಥ ಆತ್ಮವಿಶ್ವಾಸದಲ್ಲೇ ಇರಬೇಕೆ ವಿನಃ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರುವಂಥ ರೀತಿ ನೀವು ನಡ್ಕೊಳ್ಬಾರ್ದು. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಬೇಕು, ನಿಮ್ಮ ಒಳ್ಳೆ ಮನಸ್ಸು ಅಭಿವೃದ್ಧಿಯತ್ತಿರಬೇಕು. ಆ ಅಭಿವೃದ್ಧಿ ಆಗುವಂತಹ ಕಾಲದಲ್ಲಿ ನಿಮ್ಮ ಸ್ಥೈರ್ಯವಾಗಿರಬೇಕು. ಭಗವತಿಯ ಅನುಗ್ರಹ ಸದಾ ನಿಮಗಿರಬೇಕು. ಅದಕ್ಕಾಗಿ ದೇವಿ ಪ್ರಾರ್ಥನೆ ಇವತ್ತು ಸಿದ್ಧ ತಾವು ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲ. ಹಾಗಾಗಿ ಚಿಕ್ಕ ವಿಷಯನೂ ದೊಡ್ಡದಾಗಿ ಆಲೋಚನೆ ಆಗ್ತಾ ಇರುತ್ತೆ. ಒಂದಷ್ಟು ಮನಸ್ಸಿಗೆ ಬಹಳಷ್ಟು ನೋವಿರುತ್ತೆ. ಆ ನೋವನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಪ್ರತಿ ಕಾಲವೂ ಬರ್ತಕ್ಕಂಥ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರ ಇರುತ್ತೆ. ಕೆಲವಷ್ಟು ಕಾಲ ಪರಿಹಾರನೇ ಇಲ್ವೇನೋ, ನನ್ನ ಜೀವನನೇ ಇಷ್ಟೇನೋ, ಅಥವಾ ನನ್ನ ಬದುಕೇ ಸರಿ ಇಲ್ವೇನೋ, ಅಥವಾ ನಾನು ಹಾಕ್ತಿರೋ ಹೆಜ್ಜೆಯಲ್ಲೇ ಏನಾದರೂ ಲೋಪ ಇದೆಯೇನೋ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಂತೂ ಅಂತಹ ಒಂದು ಒಳ್ಳೆ ಫಲಗಳಿಲ್ಲ. ಹಾಗಂತ ಕೈಕಟ್ಟಿ ಕೂರುವಂಗೂ ಇಲ್ಲ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇರಲಿ. ಸಾಧ್ಯವಾದಷ್ಟು 4-6 ಜನನ ನೀವು 4-6 ಥರ ಮಾತಾಡಿ ಅವ್ರ ಮನಸ್ಸಿಗೆ ನೋಡ್ಕೊಳ್ಳೋದಕ್ಕಿಂತ
ಇವತ್ತು ನಿಮ್ಮ ಮನಸ್ಸನ್ನು ನೀವು ಸರಿಪಡಿಸಿಕೊಂಡು ಒಂದಷ್ಟು ತಾಳ್ಮೆ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಕೆಲವಷ್ಟು ತೀರ್ಮಾನಗಳನ್ನ 4 ಜನ ಕೇಳಿ ತಗೊಳ್ಬೇಕಾಗತ್ತೆ. 4 ಜನಕ್ಕೆ ಅನ್ವಯಿಸುವಂತ ರೀತಿಯಲ್ಲಿ ಒಳ್ಳೆಯದರ ಬಗ್ಗೆನೇ ಚಿಂತನೆ ಮಾಡಬೇಕಾಗತ್ತೆ. ಆದರೆ ಕೆಲವು ಕಾಲ ನಿಮ್ಮ ಮನಸ್ಸು ಒಪ್ಪದಂತ ರೀತಿಯಲ್ಲಿ ಇರುತ್ತೆ. ಆದರೆ ಇವತ್ತು ಸಹಿತ ಅಂಥದೇ ಒಂದು ದ್ವಂದ್ವ ಚಿಂತನೆಗಳು ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಏನೇ ಆದರೂ ಬಂದದ್ದೇನೇ ಬರಲಿ, ಭಗವಂತ ನಿನ್ನ ಕೃಪೆ ಹೊಂದಿರಲಿ ಅಂತ ಹೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳಿಗೆ ಮತ್ತಷ್ಟು ಲಾಭವೂ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹ ಇರೋದ್ರಿಂದ ಇವತ್ತು ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಸಂಕಷ್ಟರ ಮಹಾಗಣಪತಿ ಗಣಪನ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೂದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆಯಿಂದ ಇವತ್ತು ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು. ಆದರೆ ಏನಾದರೂ ಒಂದಷ್ಟು ಬದಲಾವಣೆಗಳಾಗಬೇಕಾದ್ರೂ ಆ ಬದಲಾವಣೆ ಇವತ್ತಿನ ದಿವಸ ನಿಮ್ಮಲ್ಲಿ ಆಗಬೇಕಾದ್ರೂ ಸಹಿತ ಮಹಾವಿಷ್ಣು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮಗಿನ್ನ ಹಿರಿಯರ ಮಾರ್ಗದರ್ಶನದಿಂದ ಇವತ್ತೇನಾದರೂ ಒಂದು ಬದಲಾವಣೆ ತಂದುಕೊಳ್ಳಿ. ಅದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು, ಫಲಾಫಲಗಳು ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ವೀಕ್ಷಕರೇ, ಮತ್ತೆ ಮುಂದಿನ ಭಾಗದಿಂದ ಪೂಜಾರಾಧನಾ ಪ್ರಾರಂಭ ಮಾಡಲಿದ್ದೇವೆ. ಆದರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿ. ನಮ್ಮ ಹೆಸರು ಗುರುಸಿದ್ದವ್ರಿ. ಏನು ಗೊತ್ತಾಗ್ಲಿಲ್ಲ? ಗುರುಸಿದ್ದವ್ರಿ. ಗುರುಸಿದ್ದವ. ಓಕೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹುಬ್ಳಿಂದ ಕರೆ ಮಾಡ್ತಿದ್ದೇವ್ರಿ. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮನಿ ಸಮಸ್ಯೆ ರೀ. ಹೊಳ್ಳಿ ನನಗೂ ಸಮಸ್ಯೆ ಇತ್ರಿ. ಮಗನ ಬಗ್ಗೆ ಮಾತಾಡೋಕಾಯ್ತ್ರಿ, ಮಗ ಇಲ್ರಿ ಅವ್ರು. ಆಯ್ತು, ಮಾತಾಡಿಮ್ಮ. ಗುರುಸಿದ್ದವರೇ, ಏನ್ ಮಾಡ್ತಿದ್ದೀರಿ? ಹಲೋ ಹಲೋ, ಗುರುಸಿದ್ದವರ ಹೇಳಿ, ಏನ್ ಮಾಡ್ತೀರಿ? ನೀವು ಕಾಲ್ ಸಿಕ್ಕಿದ್ರೆ ನಮ್ಗೆ ಏನ್ ಮಾತಾಡೋಕ್ ಅನ್ನೋದು ನಮಗ ಪ್ರಜ್ಞೆ ಬರಲ್ರಿ. ನಾನು ನಿಮ್ಮ ಹೆಸರು ಹೇಳ್ಬಿಟ್ನಲ್ಲ, ಹಾಗೆ ಇನ್ನೂ ಸುಸ್ತಾಗ್ಬಿಟ್ರಿ ನೀವು. ಹೇಳಮ್ಮ. ಅಲ್ಲ ರೀ, ಅದ ನಮಸ್ತೆ. ಕೋಟಿ ಶಿರಸ್ಸಾಗ ನಮಸ್ಕಾರ ರೀ ಅದ. ನಮಸ್ತೆ ನಮಸ್ತೆ ತಾಯಿ, ಹೇಳಮ್ಮ. ನಮ್ಗ ಒಂದ್ ಸ್ವಲ್ಪ ಸಮಸ್ಯೆ ಬಾಳ ಐತ್ರಿ. ಮನ್ಯಾಗ ಒಂದ್ ಸ್ವಲ್ಪ ಆರಾಮ ಇರಲ್ರಿ. ಅವತ್ತು ಬರೀ ಮನ್ಯಾಗ ಒಟ್ಟು ಸಮಸ್ಯೆ ಐತ್ರಿ. ದುಡ್ಡು ನಮ್ಗೆ ಈಡಾಗಲ್ರಿ. ಏನ್ ಕೆಲಸ ಮಾಡ್ತಾರೆ ಮನೆಯವರು? ನಮ್ಮ ಮನೆಯವ್ರು ಪ್ರೈವೇಟ್ ಕಂಪ್ನಿಗೆ ಹೋಗ್ತಾರ್ರಿ. ಒಬ್ಬ ಮಗಾರಿ, 2 ಹೆಣ್ಮಕ್ಳ್ರಿ. ಮಕ್ಕಳು ಕೊಟ್ಟಿದೇವ್ರಿ. ಮಗ ಒಂದ್ ಸ್ವಲ್ಪ ಸರಿಯಾಗಿ ಅವ ಎಲ್ಲಿ ಕೆಲ್ಸಕ್ಕೆ ಹೊಂದ್ಕೊಲ್ರಿ. ಮಗ ಏನ್ ಮಾಡ್ತಾನೆ? ಏನ್ ಓದಿದಾರೆ ಮಗ? ಅವ್ರದ್ದು SSLC ಆಗೈತ್ರಿ. ಯಾಕೆ ಇನ್ನೂ ಸ್ವಲ್ಪ ಓದಿಸ್ಬೇಕಾಗಿತ್ತು? ನಾವ್ ಓದ್ಲಿಲ್ರಿ. ನಾವ್ ಹೇಳಿದ್ರು ಫಾರ್ಮ್ ಬಿಟ್ಟು ಬಂದು ಅಲ್ಲೇ ಅಂದ್ರಿ ಸರ್. ಅಯ್ಯೋ. ಸಾಮಾನ್ಯಕ್ಕೆ ನಮ್ಮಲ್ಲಿ ಗಂಡು ಮಕ್ಕಳು ಓದ್ ಕಡಿಮೆನೆ, ಹೆಣ್ಮಕ್ಳೇ ಚೆನ್ನಾಗಿ ಓದೋವಂಥದ್ದು. ಹೌದ್ರಿ, ಹೆಣ್ಮಕ್ಳೆಲ್ಲ ಓದಿರಿ. ಒಬ್ರು ಡಿಗ್ರಿ ಮುಗಿಸಿದ್ರಿ, ಒಬ್ರು PUC ಸೆಕೆಂಡ್ ಇಯರ್ ಮುಗಿಸಿದ್ರಿ. ಅವ್ರದೆಲ್ಲ ಅವ್ರ ಬಾಳೆದಾಗ ಅವ್ರ ಚಂದ ಅದಾರಿ. ನಮ್ದು ಮನಿಗ ಸಮಸ್ಯೆ ಇರ್ತಾರ. ಏನು ಸಮಸ್ಯೆ ಆಗುದಿಲ್ಲ, ನೀವು ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗತ್ತೆ. ಮಗನ್ನ ಸ್ವಲ್ಪ ಒಳ್ಳೆ ದಾರಿಗೆ ತಗೊಂಡು ಬನ್ನಿ. ಮಗನ ಮನಸ್ಸಲ್ಲಿ ಸಾಧ್ಯವಾದಷ್ಟು ಒಳ್ಳೇದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಹೇಳಿ, ಅವನ್ನ ಸರಿಯಾದಂತ ಒಂದು ದಾರಿಗೆ ಹಾಕಿ. ಯಾಕೆಂದ್ರೆ ಪ್ರತಿಯೊಂದು ಕಾಲೂ ಸಹಿತ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಗಂಡು ಮಕ್ಕಳು ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದ್ರೆ ಅವ್ರ ಜೀವನಗಳನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಇಲ್ಲದಂತ ರೀತಿಯಲ್ಲಿ ಅವನ್ನ ಸರಿ ತರಬೇಕಾದ್ದು ನಿಮ್ಮ ಜವಾಬ್ದಾರಿ ಇದೆ. ಅವ್ ಎಷ್ಟ ಹೇಳಿದ್ರು ದುಡಿಮಿಗೆ ಹೊಂದ್ಕೋಲ್ರಿ. ಅವ್ ಬರೇ ಗಾಡಿ ಅಂತ ಅಂದ್ರ ಅವ್ ಗಾಡಿಯಾಗ ಅವಂಗ ಎಸಸಾಕತ್ರಿ. ಅದ್ರ ಅದೇಮ್ಮ, ಅದು ಆ ವಯಸ್ಸಲ್ಲಿ ಅದು ಸಹಜ. ಮಕ್ಕಳ ಗಾಡಿಯಲ್ಲಿ ಸುತ್ತಾಡೋದು, ಫ್ರೆಂಡ್ಸ್ ಜೊತೆ ಸೇರುವಂಥದ್ದು, ಕೆಲವು ದುರಭ್ಯಾಸಗಳನ್ನು ಬಹಳ ಬೇಗ ಸ್ವಾಗತಿಸುವಂಥದ್ದು, ಯಾವುದು ಶ್ರಮನೋ, ಯಾವುದು ನಮ್ಮ ಮಾಡಬೇಕೋ, ಯಾವುದು ನಮ್ಮ ಕುಟುಂಬದ ಏಳಿಗೆಗಾಗಿದೆಯೋ, ಅಥವಾ ನಮ್ಮ ಮನೆಗೆ ನಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿ ಬಗ್ಗೆ ನಮಗೆ ಚಿಂತನೆ ಬರಲ್ಲ. ಯಾಕೆಂದ್ರೆ ಆ ವಯಸ್ಸದು. ಆ ವಯಸ್ಸಲ್ಲೇ ನೀವು ಸರಿತಿದ್ದಬೇಕಾದ್ರೆ, ಆ ವಯಸ್ಸಲ್ಲಿ ನೀವು ಹೇಗೆಲ್ಲ ಅವನ್ನ ಟ್ಯೂನ್ ಮಾಡ್ತಿರೋ ಹಾಗೆ ಅವನ ಬದುಕು ಭವಿಷ್ಯ ಇರುತ್ತೆ. ಆದ್ರೂ ಚಿಂತೆ ಮಾಡಬೇಡ ತಾಯಿ, ಒಳ್ಳೇದಾಗತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕುಟುಂಬದಲ್ಲಿ ಅಂತಹ ದೊಡ್ಡ ಸಮಸ್ಯೆಗಳು ಯಾವುದು ಬರತಕ್ಕಂಥದ್ದೇನಿಲ್ಲ. ಸಿದ್ಧಾರೂಢರ ಅಜ್ಜ ಅವರನ್ನ ನಂಬಿದ್ದೀರಿ, ಅಜ್ಜ ಅವರನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಪ್ರತಿ ಗುರುವಾರ ಹೋಗಿ ಸಿದ್ಧಾರೂಢ ಅಜ್ಜ ಅವರನ್ನ ದರ್ಶನ ಹತ್ತಿರದಿಂದ ಮಾಡಿಕೊಂಡು ಅಲ್ಲಿ ಗುರುಗಳ ಆಶೀರ್ವಾದ ತಗೊಳ್ಳಿ. ಖಂಡಿತ ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ. ಒಳ್ಳೇದಾಗ್ಲಿ. ವೀಕ್ಷಕರೇ, ಇದು ಸಂಕಷ್ಟಹರ ಮಹಾಚತುರ್ಥಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗ ಪೂಜೆನ ಪ್ರಾರಂಭ ಮಾಡಲಿದ್ದೇವೆ ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ. ಹಾಗಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹರೀಶ್ ಶರ್ಮಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಮಹಾಗಣಾಧಿಪತಿ ನಮಃ. ಸಂಕಷ್ಟರ ಮಹಾಗಣಪತಿ ಗಣಪನ ಆರಾಧನೆಗಾಗಿ ಶುಭ ಸಂಧ್ಯಾಕಾಲ. ಇವತ್ತು ಚಂದ್ರೋದಯ ಇರತಕ್ಕಂಥ ಆ ಮುಹೂರ್ತ ನೋಡಿಕೊಂಡು
ಗಣಪತಿಯ ಅನುಷ್ಠಾನವನ್ನು ಮಾಡಿ ಆ ಸಮಯದಲ್ಲಿ ಚಂದ್ರಾರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಸಂಕಷ್ಟಹರ ಮಹಾಗಣಪತಿಯಲ್ಲಿ ಮುಖ್ಯವಾಗಿ ಅರ್ಘ್ಯ ಪ್ರಧಾನ. ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಆಪ್ಯದಿಂದ, ಹಾಲಿನಿಂದ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದೇ ಅದು ಪ್ರಧಾನ ಪಾತ್ರ ವಹಿಸ್ತಕ್ಕಂಥದ್ದು. ಹಾಗೆ ಸಂಕಷ್ಟಹರ ಮಹಾಗಣಪತಿಯಲ್ಲಿ ಮತ್ತೊಂದು ವಿಶೇಷ ಇದೆ. ನೀವು ಏನು ಸಂಕಲ್ಪ ಮಾಡ್ತೀರಿ, ನೀವು ಏನನ್ನ ಅಪೇಕ್ಷೆ ಪಡ್ತೀರಿ, ನಿಮ್ಮ ಅಪೇಕ್ಷೆಯನ್ನ ಶೀಘ್ರವಾಗಿ ಈಡೇರಿಸುವಂತಹ ಚೈತನ್ಯ ಈ ಸಂಕಷ್ಟಹರ ಚತುರ್ಥಿಯಲ್ಲಿದೆ. ಆದರೆ ಸಂಕಷ್ಟಹರ ಚತುರ್ಥಿಯನ್ನ ಯಾರೇ ಮಾಡಿದ್ರೂ ಶ್ರದ್ಧೆಯಿಂದ, ಭಕ್ತಿಯಿಂದ ಅದರ ನಿಯಮಗಳೇನಿದೆಯೋ ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಸಂಕಷ್ಟಹರ ಮಹಾಗಣಪತಿ ಇವತ್ತಿನ ದಿವಸ ಬೆಳಿಗ್ಗೆ ನಾವು ಇಲ್ಲಿ ನೋಡುವಂತಹದ್ದು, ಬೆಳಿಗ್ಗೆ ನಾವಿಲ್ಲಿ ಅಭಿಷೇಕವನ್ನು ಮಾಡ್ತೀವಿ, ಗಣಪನ ಪ್ರಾರ್ಥನೆ ಮಾಡ್ತೀವಿ, ಗಣಪನಿಗೆ ಚಿಕ್ಕದಾದಂಥ ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ. ಆದರೆ ಏನೇ ಪೂಜಾನುಷ್ಠಾನವನ್ನು ಮಾಡಿದ್ರೂ ಇದನ್ನ ಕ್ರಮ ಸಂಧ್ಯಾಕಾಲ ಮಾಡತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಸಾಕಷ್ಟು ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂತಹ ದೇವಾಲಯಗಳಲ್ಲೂ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಎಲ್ಲವೂ ಬಹಳ ಚೆನ್ನಾಗಿದೆ. ಗಣಪನ ಆಕೃತಿಯನ್ನ, ಗಣಪನ ನೋಡೋದೇ ಒಂದು ವೈಭೋಗ. ಅದರಲ್ಲೂ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲೆಲ್ಲಾದರೂ ವಿಶೇಷವಾಗಿ ಆನೆಯನ್ನ ಮಠಗಳಲ್ಲಾಗಲಿ, ಆಶ್ರಮಗಳಲ್ಲಾಗಲಿ, ಅಥವಾ ದೇವಾಲಯದಲ್ಲೋ ಅಥವಾ ಪಾರ್ಕುಗಳಲ್ಲೋ ಆನೆ ಸಾಕಿದ್ರೆ, ಆನೆ ಅಲ್ಲಿದ್ರೆ, ಆನೆಯಿಂದ ನಿಮಗೇನು ತೊಂದರೆ ಆಗಲ್ಲ, ಆನೆ ಪಳಗಿರ್ತಕ್ಕಂಥದ್ದು ಅಂತ ನಿಮಗನ್ಸಿದ್ರೆ ಅಲ್ಲಿ ಅಂತಹ ಕಡೆ ಹೋಗಿ ಆನೆಗೊಂದಿಷ್ಟು ಕಬ್ಬು, ಬೆಲ್ಲನೋ, ಹಣ್ಣು, ಅದರಲ್ಲೂ ಗಣಪನಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು, ಹಾಗೆ ಆನೆಗೆ ಇಷ್ಟವಾಗಿರ್ತಕ್ಕಂಥದ್ದು ಒಂದು ಪದಾರ್ಥ ಇದೆ. ಏನಪ್ಪಾ ಅಂದ್ರೆ, ಸಾಮಾನ್ಯಕ್ಕೆ ಈ ಬೇಲದ ಹಣ್ಣು ಅಂತ ಹೇಳ್ತಾರೆ. ಬೇಲದ ಹಣ್ಣು ಅಥವಾ ಬೆಲ್ಲದ ಹಣ್ಣು ಅಥವಾ ವಿಶೇಷವಾಗಿರ್ತಕ್ಕಂಥ ಈ ಸೈಜ್ ಬರ್ತಕ್ಕಂಥದ್ದು, ಈ ಒಂದು ಕಿತ್ಲೆ ಹಣ್ಣು ಹೇಗಿದೆಯೋ ಹಾಗೆ ಬೆಲ್ಲದ ಹಣ್ಣು ಇರುತ್ತೆ. ಅದು ಗಣಪತಿಗೂ ಇಷ್ಟ, ಹಾಗೆ ಆನೆಗೂ ಇಷ್ಟ. ಇದನ್ನ ಕೊಡೋದ್ರಿಂದ ನಮ್ಮೊಳಗಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ. ಅವಕಾಶ ಸಿಕ್ಕಿದ್ರೆ ಮಾತ್ರ ಈ ಪ್ರಯತ್ನ ಇರಲಿ. ನಮಗೆ ಆನೆ ಇವತ್ತು ಗುರುಗಳು ಹೇಳಿದ್ದಾರೆ ಅಂತ ಆನೆ ಎಲ್ಲಿದೆಯೋ ಅಲ್ಲಿ ಹುಡ್ಕೊಂಡು ಹೋಗ್ತೀವಿ ಅನ್ನೋ ಹುಚ್ಚು ಪ್ರಯತ್ನವನ್ನ ದಯವಿಟ್ಟು ಯಾರು ಮಾಡಬೇಡಿ. ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಪಾರ್ಕುಗಳಿದ್ದು, ಅಂದ್ರೆ ಯಾವ್ದಾದ್ರು ಗೌರ್ಮೆಂಟ್ ಪಾರ್ಕ್ ಇದ್ದು ಅಲ್ಲಿ ಆನೆಗಳನ್ನು ಸಾಕಿದ್ರೆ, ಈಗ ಶಿವಮೊಗ್ಗ ಅಲ್ಲಿ ಆನೆ ಬೈಲು ಅಂತನೂ ಏನೋ ಇದೆ, ಅಲ್ಲಿ ಸಕ್ಕರೆ ಬೈಲು ಅಲ್ವಾ, ನಾನು ನೋಡಿ ಆನೆ ಬೈಲು ಅಂತಿದ್ದೇನೆ. ಸಕ್ಕರೆ ಬೈಲಲ್ಲಿ ಆನೆಗಳು ಇರಲಿ, ಅಲ್ಲಿ ಆನೆಗಳಾಗ್ಲಿ, ಅಥವಾ ಬನ್ನೇರುಘಟ್ಟದಲ್ಲಿರ್ತಕ್ಕಂತಹ, ಬೆಂಗಳೂರಿನ ಹತ್ತಿರದಲ್ಲಿರ್ತಕ್ಕಂತಹ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಅವಾಗ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಹೋಗಿ ಇನ್ನೇನೋ ಒಂದಾಗಿದೆ ಹೆಸರು, ಇರಲಿ, ಅಲ್ಲೂ ಸಹಿತ ಸಾಕಷ್ಟು ಆನೆಗಳಿದೆ. ಅಂತಹ ಕಡೆ ನೀವು ತೆಗೆದುಕೊಂಡು ಹೋಗಿ ಸೇವೆಯನ್ನ, ಅಲ್ಲಿರ್ತಕ್ಕಂಥ ಆನೆ ಇನ್ನೊಂದು ಆನೆಗೂ ಡೈರೆಕ್ಟ್ ಆಗಿ ಕೊಡಬಾರ್ದು, ಆನೆ ಮಾವುತರ ಕೈಲೇ ಕೊಡಬೇಕು. ಮಾವುತರ ಕೈಲಿ ಕೊಟ್ಟರು ನೀವು ಕೊಡ್ತಕ್ಕಂಥ ಪದಾರ್ಥ ಆ ಆನೆಗೆ ಏನು ತೊಂದರೆ ಇಲ್ಲ, ಅದು ಆರೋಗ್ಯಕರವಾಗಿರುತ್ತೆ, ಒಳ್ಳೆ ಪದಾರ್ಥ, ಅದು ತಿನ್ನುತ್ತೆ, ಅದರ ಅಭ್ಯಾಸ ಇದೆ ಅಂದ್ರೆ ಮಾತ್ರ ಕೊಡಿ. ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ನಾವು ಸೇವೆಯನ್ನು ಸಲ್ಲಿಸುವಾಗ ಅದಕ್ಕೆ ಇಷ್ಟವಾಗೋ ತರ ನಾವಿರಬೇಕೇ ವಿನಃ ನಮಗಿಷ್ಟವಾಗೋ ತರ ಆ ಪದಾರ್ಥಗಳು ಕೊಡಬಾರ್ದು. ಅದನ್ನು ಚಿಂತನೆ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ದಾನ ಧರ್ಮ ಮಾಡಿದ್ರೂ ಕನಿಷ್ಠ ಪಕ್ಷ ಆ ವ್ಯಕ್ತಿಯ ಸಂಕಷ್ಟಗಳು ದೂರ ಆಗಬೇಕು, ಅಥವಾ ವ್ಯಕ್ತಿಗೆ ಅದು ಮನ ಒಪ್ಪಬೇಕು, ಆ ವ್ಯಕ್ತಿ ಅದನ್ನು ತೃಪ್ತಿಯಾಗಿ ತೆಗೆದುಕೊಳ್ಬೇಕು, ಅಂಥದ್ದನ್ನು ದಾನ ಕೊಡಬೇಕು. ಎಲ್ಲೊಬ್ಬರಿಗೆ ದಾನ ಕೊಡೋಕೆ ಹೋದಾಗ ಅವ್ರ ಮನಸ್ಸು, ಅವ್ರ ಮುಖ ನೋಡ್ಬೇಕು. ನೀವು ದಾನ ಕೊಡಕ್ ನಾವು ಮುಂದಾಗಿರ್ತೀವಿ, ತೆಗೆದುಕೊಳ್ಳಕ್ ಅವ್ರ ಕೈಲಿ ಆಗಲ್ಲ, ಅದ್ರ ಪರಿಸ್ಥಿತಿ ತೆಗೆದುಕೊಳ್ಳೇಬೇಕು, ವಿಧಿ ಇಲ್ಲ. ಆಗ ಅವ್ರ ಮುಖದಲ್ಲಿ ತೋರಿಸುವಂತ ಭಾವನೆಗಳು, ಮತ್ತೆ ಆ ಕ್ಷಣ ಅವರ ಚಿಂತನೆ, ಅವರ ಆಲೋಚನೆ, ಅಯ್ಯೋ ಏನ್ ಹಣೆ ಬಾರನಪ್ಪ, ನನಗೆ ಯಾಕೆ ಇದನ್ನು ಕೊಡ್ತಿದ್ದಾರೇನೋ, ನನಗೇನು ಕರ್ಮವೋ ಏನೋ, ಈ ಪ್ರಕಾರವಾದಂತಹ ಚಿಂತನೆಗಳು ಬಂದರೆ ನೀವು ಮಾಡುವಂತಹ ದಾನ ಧರ್ಮಕ್ಕೆ 4ರಷ್ಟು ಪಾಪಕರ್ಮಗಳು ಸುತ್ತಕೊಳ್ಳುತ್ತೆ. ದಾನ ಕೊಡಬೇಕಾದ್ರೂ ದಾನ ತೆಗೆದುಕೊಳ್ಬೇಕಾದ್ರೂ ಎರಡನ್ನೂ ಸಹಿತ ಯೋಚನೆ ಮಾಡಬೇಕು. ಕೊಡುವಂತ ವ್ಯಕ್ತಿ, ತೆಗೆದುಕೊಳ್ಳುವಂತಹ ವ್ಯಕ್ತಿ ಇಬ್ಬರೂ ಆಲೋಚನೆ ಮಾಡಿ ಸರಿಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ. ಸಂಕಷ್ಟಹರ ಮಹಾಗಣಪತಿಯ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗಣಪತಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಸಂಕಷ್ಟಹರ ಮಹಾಗಣಪತಿಗೆ ಒಂದಿಷ್ಟು ಗೋಕ್ಷೇರದಲ್ಲಿ ಸ್ವಾಮಿಗೊಂದು ಅಭಿಷೇಕವನ್ನು ಸಲ್ಲಿಸೋಣ. ಆದರೆ ಅದಕ್ಕೂ ಮುನ್ನ ಕಳಶಾರಾಧನೆ ಮಾಡೋಣ. ಈಗಾಗಲೇ ದೀಪ ಅಂಟಿಸಿದ್ದಾಗಿದೆ, ದೀಪಾರಾಧನೆ ಆಗಿದೆ. ಅದೇ ಪ್ರಕಾರ ಗಣಪತಿಗೊಂದು ಪ್ರಾರ್ಥನೆ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮಷ್ಟವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ವನ್ವನ್ನೋತಿಭಿಸ್ಸೇದಸಾದನಂ ಮಹಾಗಣಾಧಿಪತಯೇ ನಮಃ. ನಿಶಸೇರ ಗಣಪತೆ. ಓಂ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮಹಾಗಣಾಧಿಪತಯೇ ನಮಃ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮೋ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಕಲಂತಾಯ ವಿಘ್ನ ವಿನಾಶಿನೇ ಚವಿರಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಓಮಾಪೋ
ಗಣಪತಿಗೆ ವಿಶೇಷವಾಗಿ ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕ, ಗಂಧದಿಂದ ಸ್ವಾಮಿಗೆ ಒಂಚೂರು ಅಲಂಕಾರವನ್ನು ಮಾಡಿ, ಹಾಗೆ ಭಗವಂತನಿಗೆ ನಡೆಸಬೇಕಾಗಿರ್ತಕ್ಕಂಥ ಅಲಂಕಾರ ಇದೆ, ಪೂಜೆ ಇದೆ, ಒಂದು ನಾಮಾರ್ಚನೆ ಇದೆ. ಇದನ್ನು ಸಿದ್ಧ ಮಾಡೋಣ. ಗಣಪನಿಗೆ ಅಲಂಕಾರ ಮಾಡೋದು ಇನ್ನೇನು ಹಾಗೂ ಈಗ ಅಂದರೆ ಭಾದ್ರಪದ ಮಾಸ ಬಂದೇ ಬಿಡ್ತು. ಎಲ್ಲೆಲ್ಲೋ ಗಣಪನ ಹಬ್ಬ, ಹುಡುಗರಿಗೆ ಪ್ರತಿಯೊಬ್ಬರಿಗೂ ಸಡಗರ ಸಂಭ್ರಮ. ಹಬ್ಬಬ್ಬ, ಅದು ನೋಡಿದ ಆನಂದ. ಗಣಪತಿ ಹಬ್ಬ ಬಂದ್ಬಿಟ್ರಂತೂ ನಮಗಂತೂ ಮಹದಾನಂದ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂದಿ ಪ್ರಚೋದಯಾತ್. ಸ್ವಾಮಿಗೆ ಗರಿಕೆಯಿಂದ ಅಲಂಕಾರ. ಎಲ್ಲ ಎಷ್ಟು ವಿಶೇಷವಾಗಿದೆ. ದೈವ ಸೃಷ್ಟಿ ಎಂಥ ವಿಶೇಷವಾದ್ದು. ಏನೆಲ್ಲ ಬೇಕೋ ಗಣಪನಿಗೆ ಅದೆಲ್ಲ. ತಾವು ಎಲ್ಲರೂ ಸಹಿತ ಗರಿಕೆಯನ್ನ ನೋಡ್ತಿದ್ದೀರಿ. ಇವತ್ತಿನ ದಿವಸ ಸ್ವಾಮಿಗೆ ಗರಿಕೆಯಿಂದ, ಸಂಕಷ್ಟರ ಮಹಾಗಣಪತಿ ದಿವಸ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು, ನಮ್ಮಲ್ಲೂ ಸಹಿತ ಗಂಧವನ್ನು ತೆಗೆದಿದ್ದೀವಿ. ಗಂಧದಿಂದ ಈ ಗರಿಕೆಯನ್ನ ಗಂಧದಲ್ಲಿ ಅದ್ದುಕೊಂಡು ಸ್ವಾಮಿಯ ಪಾದಕ್ಕೆ ಇಡತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ತಾವು ಸಹಿತ 21 ಅಥವಾ 108 ಗರಿಕೆಯನ್ನು ತಂದು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಲ್ಲಿ ಗರಿಕೆಯನ್ನದ್ದಿ ಓಂ ಗಂ ಗಣಪತಿ ನಮಃ ಎಂಬತಕ್ಕಂತಹ ಮಂತ್ರವನ್ನ ಹೇಳಿ. ನಮಃ ಕಪಿಲಾಯ नानाविध धूर्वाग्न पूजान् समर्पयामि. विनायकाय नमः, विघ्नराजाय नमः, गौरीपुत्राय नमः, गणेश्वराय नमः, स्कन्दाग्रजाय नमः, अव्ययाय नमः. ओ वनस्पतिरसाद्वन्द्वो गन्धाढ्यो गन्धवुत्तमः. आग्रेय सर्वदेवानां धूपोऽयं मेघुक्यदा दिव्यधूपमाग्रापयामि. यत्पुरुषं यजतुः कथिताभ्यकल्पयन् मुखं किमस्य कौ बाहु कावोरोपादा वृक्षेते. ब्राह्मणोऽस्य मुखमासीत् बाहुराजन्यकृतः पूर्वोऽतिद्वैहिष्यः पद्भ्यागुं श्रोत्रो अजायत. साध्यन्ति वर्तिसंयुक्तं वन्दिना ज्योतिदं मया. ग्रहाणमङ्गलं दीपं त्रैलोक्यं त्रिविदारप. भक्त्या दीपं प्रयच्छामि देवाय परमात्मने अतिनैवेद्यम्. सविता देवता गायत्रीश्चन्दाः महाविकटाय नमः, विघ्नराजाय नमः, धूमकेतवे नमः, गणाध्यक्षाय नमः, बालचन्द्राय नमः, कुमारगुरुवे नमः, मूषकवाहनाय नमः, ईशपुत्राय नमः, सर्वसिद्धिप्रदायकाय नमः, ब्राह्मणे नमः, माहेश्वर्ये नमः, कौमार्ये नमः, विष्णवे नमः, वालाक्ये नमः, इन्द्राण्ये नमः, चामुण्डाय नमः, सिद्धलक्ष्म्ये नमः, मोक्षलक्ष्म्ये नमः, जयलक्ष्म्ये नमः. नानाविध परिमलबद्धपुष्पाञ्जलिं समर्पयामि. ॐ हिरण्यपात्रं मदो पूर्णं ददाति मधव्योसानेते एकदा ब्रह्मण उपहरते एकदैव यजमाना हृस्थेजो ललाते पर्याप्त्य अनन्तरायाय स
सर्वस्तोमोति राष्ट्रवुत्तमहर्भवति सर्वस्याप्त्यै सर्वश्चरित्रे सर्वमेव तेन आप्नोति सर्वं जयति ॐ भद्रं कर्णे विष्णुयामदेवाः भद्रं पश्येमार्ते दिव्यविप्राः चिरैरङ्गैः